ಊರಿನ ಗಡಿಯಲ್ಲಿರುವ ಒಂದು ದೊಡ್ಡ ಬೆಟ್ಟ. ಅಲ್ಲಿ ಕಲ್ಲಿನ ಗುಹೆ. ಆ ಗುಹೆಯೊಳಗಡೆ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆಯ ಜೊತೆ ತುಂಬಾ ಕಷ್ಟಪಟ್ಟು ಅವಳ ಜೀವನ ಬಾಳ್ತಾ ಇದ್ಲು. ಚಿಚು ತುಂಬಾನೇ ಬಡವಳು. ಊರಿನಲ್ಲಿದ್ದ ಶ್ರೀಮಂತ ಪಕ್ಷಿಗಳಾದ ಚೋಟು ಹಾಗೂ ಟೊನಿಯ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಬಾಳ್ತಾ ಇದ್ಲು. ಅದ್ರಲ್ಲಿ ಸಿಗೋ ಸಂಪಾದನೆಯಲ್ಲೇ ಮಗ ಚಿನ್ನನ ನೋಡ್ಕೊಳ್ತಾ ಇದ್ಲು. ಒಂದಿನ ಸಂಜೆ ಸಮಯ. ಊರಿನಲ್ಲಿ ವಾತಾವರಣ ಬದಲಾಯಿತು. ಜೋರಾಗಿ ಮಳೆನೂ ಸುರಿತಾ ಇತ್ತು. ಅಯ್ಯೋ ಚಿನ್ನು, ಅಲ್ಲಿ ನೋಡ್ದ? ಜೋರಾದ ಮಳೆಯಿಂದ ಆ ಕಲ್ಲು ಸಂದಿಯಿಂದ ನೀರು ಗುಹೆಯೊಳಗೆ ಹೇಗೆ ಬರ್ತಾ ಇದೆ ಅಂತ. ನೀನ್ ಸ್ವಲ್ಪ ಆ ಕಡೆ ಕೂತ್ಕೋಪ. ಚಿನ್ನುಕಾಗೆ ಚಳಿಯಲ್ಲಿ, ಅಮ್ಮೋ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ನೀನು ಹಗಲಿಡಿ ಆ ಮಗಿ ಆಂಟಿ ಲೂಸಿ ಆಂಟಿ ಮನೆಯಲ್ಲಿ ಕೆಲಸ ಮಾಡ್ತೀಯ. ಅವರಿಬ್ರು ನಿನಗೆ ಸಂಬಳ ಜಾಸ್ತಿ ಮಾಡಿಲ್ವಾ? ಎಷ್ಟು ದಿನ ಅಂತ ನಾವ್ ಇಲ್ಲೇ ಇರೋದು? ಚಿಚುಕಾಗೆ ಬೇಜಾರಿಂದ ಕಣ್ಣಲ್ಲಿ ಕಣ್ಣೀರ್ ತುಂಬಿಸ್ಕೊಂಡು, ಇಲ್ಲಪ್ಪ, ಅವ್ರು ಎಲ್ಲಿ ನನ್ನ ಸಂಬಳನ ಅಧಿಕ ಮಾಡಿಸ್ತಾರೆ. ಯಾವಾಗ ನೋಡಿದ್ರು ಜೀತದ ಆಳುಗಳ ರೀತಿ ಅವರ ಕೈ ಕೆಳಗೆ ನಮ್ನ ದುಡಿಸ್ಕೊಂಡು ಸಂಬಳನ ಮಾತ್ರ ತುಂಬಾ ಕಡಿಮೆ ಕೊಡ್ತಾರೆ. ಆದ್ರೆ ಏನ್ ಮಾಡೋದು, ಇನ್ನು ಹೇಗಾದ್ರೂ ಸಾಕ್ಬೇಕಲ್ವಾ? ಅದಕ್ಕೇನೆ ಹಲ್ ಕಚ್ಕೊಂಡು ಅವ್ರು ಕೊಡುವ ಕಷ್ಟವನ್ನೆಲ್ಲ ತಡ್ಕೊಂಡು ಕಷ್ಟಪಟ್ಟು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಚಿನ್ನುಕಾಗೆ ಕೋಪದಿಂದ, ಅಮ್ಮ, ಯಾಕಮ್ಮ ನೀನು ನನಗೋಸ್ಕರ ಇನ್ನು ಅವ್ರ ಕೈಯಲ್ಲಿ ಜೀತದಾಳು ಹಾಗೆ ಕೆಲಸ ಮಾಡ್ಬೇಕು? ಪರವಾಗಿಲ್ಲಮ್ಮ, ನಾಳೆಯಿಂದ ನೀನು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಡ. ಅಯ್ಯೋ ಚಿನ್ನು, ಹಾಗೆ ಹೇಳಿದ್ರೆ ಹೇಗೋ? ಅವ್ರ ಹತ್ರ ಕೆಲ್ಸಕ್ಕೆ ಹೋಗೋದಿದ್ರೆ ನಮಗೆ ದುಡ್ಡಾದ್ರೂ ಹೇಗೆ ಬರುತ್ತೆ? ಹಾಗಂತ ಹೊರಗಡೆ ನೋಡಿ, ಆದ್ರೆ ಈ ಮಳೆ ನೋಡಿದ್ರೆ ಕಡಿಮೆಯಾಗುವ ರೀತಿನೇ ಇಲ್ಲ. ಮನೆಯೊಳಗೆ ಇಷ್ಟೊಂದು ನೀರು ಹರಿದು ಬರ್ತಾ ಇದೆ. ಈ ಮಳೆ ಬರುವಾಗ ನಿನ್ನ ಈ ಗುಹೆಯೊಳಗೆ ಹೇಗೆ ಬಿಟ್ಬಿಟ್ಟು ಹೋಗೋದು? ಇವತ್ ನಾನು ಕೆಲ್ಸಕ್ಕೆ ಹೋಗಲ್ಲ. ಆ ಮಳೆ ಸ್ವಲ್ಪನೂ ಗ್ಯಾಪೇ ಇಲ್ದೆ 2 ದಿನಾನು ಸುರಿತಾನೆ ಇತ್ತು. ಆದ್ರಿಂದ ಚಿಚುಕಾಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗ್ಲೇ ಇಲ್ಲ. ಹೀಗಿರುವಾಗ 3ನೇ ದಿನ ಮಳೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಚಿಚುಕಾಗೆ ಮೊದ್ಲು ಹೋಗಿದ್ದು ಟುನಿಗುಬ್ಬಚ್ಚಿಯ ಮನೆಗೆ. ಅಲ್ಲಿ ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಟೀ ಕುಡ್ಕೊಂಡು ಕೂತ್ಕೊಂಡಿದ್ರು. ಚಿಚುಕಾಗೆ ಬಂದ ತಕ್ಷಣ ಅವಳನ್ನ ನೋಡಿ ಕೋಪದಿಂದ, ಓಹೋ, ಮಹಾರಾಣಿಯವರು ಬಂದ್ರು. ಏನು ಮಹಾರಾಣಿಯಮ್ಮನವ್ರೆ, ನಿಮಗೆ ಇಷ್ಟ ಬಂದಾಗ ಬರ್ಲಿಕ್ಕೆ ಇಷ್ಟ ಬಂದಾಗ ಹೋಗ್ಲಿಕ್ಕೆ ಇದನ್ನ ಏನು ಛತ್ರ ಅಂತ ತಿಳ್ಕೊಂಡಿದ್ದೀರಾ? ಇಷ್ಟ ಇದ್ರೆ ಬಂದು ಕೆಲ್ಸ ಮಾಡ್ತೀಯಾ, ಇಲ್ಲದಿದ್ರೆ ಬರೋದಿಲ್ಲ. ನಾವೇನ್ ನಿನ್ನ ಫ್ರೀಯಾಗಿ ಕೆಲ್ಸ ಮಾಡಿಸ್ಕೋತೀವಾ? ಚಿಚುಕಾಗೆ ಕೈ ಕಟ್ಕೊಂಡು ತುಂಬಾನೇ ಭಯದಿಂದ, ಅಯ್ಯಯ್ಯೋ ಅಮ್ಮ, ನನ್ನನ್ನು ಕ್ಷಮಿಸಿ. ಮಳೆ ತುಂಬಾ ಜೋರಾಗಿ ಬರೋದ್ರಿಂದ ಮನೆಯೊಳಗೆಲ್ಲ ನೀರ್ ಬಂದಿತ್ತು. ಆ ಮನೆಯೊಳಗೆ ನೀರ್ ಬರುವಾಗ ಮಗನ್ನ ಹೇಗೆ ಒಬ್ಬನೇ ಬಿಟ್ಟು ಬರೋದು ಅಂತಾನೆ ನಾನು ಕೆಲ್ಸಕ್ ಬಂದಿಲ್ಲ. ಇಲ್ಲದಿದ್ರೆ ಬರ್ತಾ ಇದ್ದೆ ಅಮ್ಮ. ಆವಾಗ ಚೋಟುಗಿಳಿ ನಗುತ್ತಾ, ಅಬ್ಬಬ್ಬಬ್ಬಾ, ಎಷ್ಟೊಂದು ನಾಟಕ ಆಡ್ತಾ ಇದ್ದಾಳೆ. ಏನೇ ಚಿಚ್ಚು, ಮಳೆ ಬಂದ್ರೆ ನಿನ್ ಮನೆಯೊಳಗೆ ಮಾತ್ರನೇ ನೀರ್ ಬರದಾ? ಯಾಕೆ? ನಮ್ ಮನೆಯಲ್ಲಿ ಎಷ್ಟೊಂದು ಕೆಲ್ಸಗಳಿರುತ್ತೆ. ಪಾತ್ರೆಗಳೆಲ್ಲ ಎಷ್ಟೊಂದು ಲಾಟ್ ಆಗಿದೆ. ಬಟ್ಟೆ ಒಂದ್ ಕಡೆ ರಾಶಿಯಾಗಿ ಬಿದ್ದಿದೆ. ನೀನ್ ಬರದಿರೋದ್ರಿಂದ ನಾನು ತುನಿ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಚಿಚುಕಾಗೆ ಅಳುತ್ತಾ, ಅಯ್ಯಯ್ಯೋ ಅಮ್ಮ, ತಪ್ಪಾಗ್ಬಿಡ್ತಮ್ಮ. ಈ ಮಳೆಯಲ್ಲಿ ನೆನ್ಕೊಂಡೇ ಬರ್ಬೇಕಾಗಿತ್ತು. ನನ್ನ ಹತ್ರ ಕೊಡೆ ಕೂಡ ಇಲ್ಲ. ನನ್ ಮಗನ್ನ ಮನೆಯಲ್ಲಿ ಬಿಟ್ಟು ಬರಲು ಸಾಧ್ಯವಾಗದೆ ಹೀಗೆ ಕೆಲ್ಸಕ್ ಬರ್ಲಿಲ್ಲ. ನಿಮ್ಮ ಕೆಲ್ಸವನ್ನು ಒಂದೇ ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ನನ್ನ ಕೆಲ್ಸದಿಂದ ತೆಗಿಬೇಡಿ. ಆವಾಗ ಟುನಿ ತುಂಬಾ ಕೋಪದಿಂದ, ಏ ಚಿಚ್ಚು, ನೀನು ಬಾಯಿ ಮುಚ್ತೀಯಾ? ನಿನಗೆ ನನ್ ಮನೆಯಲ್ಲಿ ಕೆಲ್ಸ ಇಲ್ಲ. ಜವಾಬ್ದಾರಿ ಇಲ್ಲದಿರೋರ್ ಜೊತೆ ಕೆಲ್ಸ ಮಾಡ್ಲಿಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ. ನೀನ್ ಇವಾಗ ಮನೆಯಿಂದ ಹೊರಗಡೆ ಹೋಗ್ತೀಯಾ? ಗೆಟ್ ಔಟ್. ಚಿಚ್ಚು ತುಂಬಾನು ಭಯದಿಂದ ಟುನಿಯ ಕಾಲಿನಲ್ಲಿ ಹೋಗಿ ಬಿದ್ಲು. ಅಯ್ಯೋ ತುನಿಯಮ್ಮ, ನನ್ನನ್ನು ಕ್ಷಮಿಸಿ. ಇನ್ ಮುಂದೆ ನಾನು ಯಾವತ್ತೂ ರಜೆ ಮಾಡೋದೇ ಇಲ್ಲ. ನೀವು ಮಾತ್ರ ನನ್ನ ಕೆಲಸದಲ್ಲಿ ಇಟ್ಕೊಳ್ಳೋದಿದ್ರೆ ನಾನು ನನ್ನ ಮಗ ಹಸಿವಲ್ಲಿ ಖಾಲಿ ಹೊಟ್ಟೆಲಿ ಮಲಗಬೇಕಾಗುತ್ತೆ. ಇನ್ನು ದಿನವಿಡೀ ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತೀನಿ. ಕೆಲಸದಿಂದ ತೆಗಿಬೇಡಿ ಅಮ್ಮ. ಚೋಟುಗಿಳಿ ಚಿಚುಕಾಗೆನ ಅವಳ ಕಾಲಿಂದಾನೇ ಒದ್ದು, ಏಯ್, ನಮ್ಮ ಕಾಲು ಬಿಡು, ಹೋಗು ಹೊರಗಡೆ. ನಿನಗೆ ಎಷ್ಟೊಂದು ಧೈರ್ಯ ಇದ್ದಿದ್ರೆ ನೀನು 2 ದಿನ ಕೆಲ್ಸಕ್ಕೆ ಬರದೆ ಮನೆಯಲ್ಲೇ ಕೂತಿರ್ತೀಯ. ನೀನು ಯಾವಾಗ್ಲೂ ಹಸಿವಲ್ಲೇ ಇರ್ಬೇಕು. ಮೊದ್ಲು ಮನೆ ಬಿಟ್ಟು ಹೊರಗೆ ದಾಟು. ಪಾಪ ಚಿಚುಕಾಗೆ ಜೋರಾಗಿ ಅಳುತ್ತಾ, ಅಮ್ಮ, ಚೋಟು ಅಮ್ಮ, ನನ್ ಮಗು ಮುಖ ನೋಡಿ ಆದ್ರೂ ಕೆಲ್ಸ ಕೊಡಿಯಮ್ಮ. ನೆನ್ನೆಯಿಂದ ಅವನಿಗೆ ಊಟನೇ ಇಲ್ಲ. ಆವಾಗ ಟುನಿ ತುಂಬಾ ಕೋಪದಿಂದ, ಏನು, ನಿನ್ಗೆ ಕನ್ನಡದಲ್ಲಿ ಹೇಳಿದ್ರೆ ಭಾಷೆ ಅರ್ಥ ಆಗಲ್ವಾ? ನಿನಗೆ ಕೆಲ್ಸ ಇಲ್ಲ ಅಂದ್ರೆ ಕೆಲ್ಸ ಇಲ್ಲ. ಮೊದ್ಲು ಮನೆ ಬಿಟ್ಟು ಹೊರಗಡೆ ಹೋಗು. ಈ ಊರಲ್ಲಿ ನಿನಗೆ ಯಾರಾದ್ರೂ ಕೆಲ್ಸ ಕೊಟ್ರೆ ಅವ್ರನ್ನ ಈ ಊರಿಂದನೇ ದೂರ ಹಾಕುವ ಹಾಗೆ ನಾನ್ ಡಂಗೂರವನ್ನು ಸಾರಿಸ್ತೀನಿ. ಯಾರು ನಿನ್ಗೆ ಕೆಲ್ಸ ಕೊಡ್ತಾರೆ ಅಂತ ನಾನು ಕೂಡ ನೋಡ್ತೀನಿ. ಅದನ್ನು ಕೇಳಿ ಪಾಪ ಚಿಚುಕಾಗೆ ತುಂಬಾನೇ ಭಾರದಿಂದ ಆ ಮನೆಯಿಂದ ಹೊರಗಡೆ ಬಂದ್ಲು. ಬೇರೆ ಯಾರ ಮನೆಯಲ್ಲಾದ್ರೂ ಕೆಲ್ಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದೇ ಊರಿನಲ್ಲಿದ್ದ ಕುಹು, ಲೂಸಿ ಇವರೆಲ್ಲರ ಮನೆಗೂ ಹೋದ್ಲು.
ಆವಾಗ ಚಿಚುಕಾಗೆ ಲೂಸಿ ಹತ್ರ ಹೋಗಿ, ಲೂಸಿಯಮ್ಮ, ದಯವಿಟ್ಟು ನನಗೆ ನಿನ್ ಮನೆಯಲ್ಲಿ ಕೆಲಸ ಕೊಡಿ ಅಮ್ಮ. ನಾನು ತುಂಬಾ ನಂಬಿಕೆಯಿಂದ ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡ್ತೀನಿ, ದಯವಿಟ್ಟು ಕೆಲಸ ಕೊಡಿ. ಆವಾಗ ಲೂಸಿ ಪಾರಿವಾಳ ಭಯದಿಂದ, ಅಯ್ಯೋ ಚಿಚ್ಚು, ನನ್ನನ್ನು ಕ್ಷಮಿಸೆ. ತುನಿ ಚೋಟು ಎಲ್ಲರ ಜೊತೆ ಮೀಟಿಂಗ್ ಹಾಕಿ ಹೇಳಿದ್ದಾರೆ ನಿನ್ಗೆ ಯಾರು ಕೂಡ ಕೆಲಸ ಕೊಡ್ಬಾರ್ದು ಅಂತ. ನಾನ್ ಮಾತ್ರ ನಿನ್ ಜೊತೆ ಮಾತಾಡೋದ್ ನೋಡಿದ್ರೆ ಆಮೇಲೆ ಅವ್ರು ನನ್ನ ಸುಮ್ನೆ ಬಿಡ್ತಾರಾ? ಅವರು ಹಣ ಇರೋರು. ಆಮೇಲೆ ನಿನ್ಗೆ ಕೆಲಸ ಕೊಟ್ರೆ ನನ್ನ ಕೂಡ ನಡು ರಸ್ತೆಯಲ್ಲಿ ನಿಲ್ಸ್ಬಿಡ್ತಾರೆ. ಚಿಚುಕಾಗೆ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಎಲ್ರೂ ಅವಳನ್ನ ಮನೆಯಿಂದ ಹೊರಗಡೆ ತಳ್ಬಿಟ್ರು. ಪಾಪ ಅವಳು ಅಳುತ್ತಾ ಹಸುವೊಂದಿಗೆ ಅವಳ ಗುಹೆಗೆ ಬಂದ್ ಸೇರಿದ್ಲು. ಗುಹೆಯಲ್ಲಿ ಹಸುವಿಂದ ಕಾಯ್ತಾ ಇದ್ದ ಮಗ ಚಿನ್ನು ತಾಯಿ ಮುಖನ ನೋಡಿ ಏನೋ ನಡೆದಿದೆ ಅಂತ ಅರ್ಥ ಮಾಡ್ಕೊಂಡ. ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಮುಖ ಹಾಗೆ ಬಾಡಿ ಹೋಗಿದೆ? ಆ ತುನಿ ಆಂಟಿ ಮತ್ತೆ ನೀನೇನಾದ್ರೂ ಬೈದ್ರಮ್ಮ? ಚಿಚುಕಾಗೆ ಚಿನ್ನನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಅಳುತ್ತಾ, ಅಯ್ಯೋ ನನ್ ಮಗನೇ ಚಿನ್ನು, ಆ ತುನಿ ಆಂಟಿ ಚೋಟು ಆಂಟಿ ಅವರಿಬ್ರು ಮೊನ್ನೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ನನ್ನ ಕೆಲ್ಸ ಬಿಟ್ಟು ತೆಗ್ದಾಕ್ಬಿಟ್ರು. ಅದು ಮಾತ್ರ ಇಲ್ಲಪ್ಪ, ಈ ಊರಲ್ಲಿ ಯಾರು ಕೂಡ ನನ್ಗೆ ಕೆಲ್ಸ ಕೊಡ್ಬಾರ್ದು ಅಂತ ಎಲ್ಲರ ಜೊತೆ ಹೇಳಿ ಡಂಗೂರ ಸಾಸ್ಬಿಟ್ಟಿದ್ದಾರೆ. ಆವಾಗ ಚಿನ್ನಕಾಗೆ ಕಣ್ಣೊರೆಸ್ಕೊಂಡು ಅವನ ತಾಯಿ ಹತ್ರ, ಅಮ್ಮ ನೀವು ಅಳ್ಬೇಡಿ ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ಅವರು ನಮ್ಗೆ ಕೆಲ್ಸ ಕೊಡೋದಿದ್ರೆ ಏನಮ್ಮ, ನೀವು ನಿಮ್ ಕೈಯಲ್ಲಿ ದುಡಿಮೆ ಇದೆ, ಕಷ್ಟಪಟ್ಟು ನಾವೇ ಏನಾದ್ರೂ ಒಂದು ಮಾಡ್ಕೊಳ್ಳೋಣ, ನೀವು ಅಳ್ಬೇಡಿ ಅಮ್ಮ. ಯಾವ್ದಾದ್ರೂ ಒಂದು ದಾರಿ ಖಂಡಿತವಾಗಿ ಸಿಗುತ್ತೆ, ಧೈರ್ಯವಾಗಿರಿ. ಚಿನ್ನಕಾಗೆ ಸಮಾಧಾನ ಮಾಡಿದ್ರಲ್ಲಿ ಚಿಚನು ಸ್ವಲ್ಪ ಸಮಾಧಾನ ಆದ್ಲು. ಹೀಗೇನೆ ಕೆಲವು ದಿನಗಳು ಕಳೀತು. ಊರಿನಲ್ಲಿ ಮಳೆ ಪುನಃ ಶುರುವಾಗಿತ್ತು. ಈ ಸಲ ಮಳೆಯಂತೂ ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಸುರಿತಾನೇ ಇತ್ತು. ಆದ್ರಿಂದ ಊರಿನಲ್ಲಿದ್ದ ಪಕ್ಷಿಗಳು ಬೆಳೆಸಿರುವ ತರಕಾರಿ ತೋಟಗಳು ಎಲ್ಲಾನು ನೀರು ಜಾಸ್ತಿಯಾಗಿ ಆ ತರಕಾರಿಗಳು ಎಲ್ಲಾನು ಹಾಳಾಗೋಯ್ತು. ಇವಾಗ ಆ ಊರಿನಲ್ಲಿ ಯಾರಿಗೂ ಅಡಿಗೆ ಮಾಡಕ್ಕೆ ಒಂದು ಈರುಳ್ಳಿನೋ ಒಂದು ಟೊಮೆಟೊನೋ ಕೂಡ ಸಿಗ್ತಾ ಇರ್ಲಿಲ್ಲ. ಆದ್ರಿಂದ ಪಕ್ಷಿಗಳು ಪಟ್ಟಣಕ್ಕೆ ಹೋಗಿ 5 ಪಟ್ಟು ರೇಟು ಹೆಚ್ಚಾಗಿ ಕೊಟ್ಟು ಬೇಕಾಗಿರೋ ತರಕಾರಿಗಳನ್ನ ತಗೊಂಡ್ ಬರ್ತಾ ಇದ್ರು. ಹೀಗಿರುವಾಗ ಒಂದಿನ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾಗ ಚಿನ್ನಕಾಗೆ ಗುಹೆ ಹೊರಗಡೆ ಬಂದು ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದ. ಅವನ ತಾಯಿನ ಕರ್ದ. ಅಮ್ಮ, ಚಿಚ್ಚು ಅಮ್ಮ, ಒಮ್ಮೆ ಹೊರಗೆ ಬನ್ನಿ, ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಆವಾಗ ಚಿಚುಕಾಗೆನು ಹೊರಗಡೆ ಬಂದ್ಲು. ಏನೋ ಚಿನ್ನು, ಏನಾಯ್ತು? ಅಮ್ಮ, ನಿಮಗೆ ಒಂದು ವಿಷಯ ಗೊತ್ತಾ? ಊರೊಳಗೆ ಎಲ್ಲ ನೀರು ತುಂಬಿ ಹರಿದು ಬಂದಿದ್ರಿಂದ ಎಲ್ಲರ ಹೊಲದಲ್ಲಿರುವ ತರಕಾರಿ ಬೆಳೆ ಎಲ್ಲ ನಾಶ ಆಗಿದೆ. ತರಕಾರಿಗೋಸ್ಕರ 100 ರೂಪಾಯಿ ಕೊಟ್ಟು ತಗೊಳ್ಳೋರು ಇವಾಗ 500 ರೂಪಾಯಿ ಕೊಟ್ಟು ಸಿಟಿಗೆ ಹೋಗಿ ತರ್ತಿದ್ದಾರೆ. ಅವ್ರ ಜೊತೆ ಹಣ ಇದೆ, ಅವರು ಇಲ್ಲಿಲ್ಲದಿದ್ರು ಎಲ್ಲಿ ಆದ್ರೂ ಹೋಗಿ ತರ್ತಾರೆ. ನಾವು ನೋಡ್ದ 3 ದಿನದಿಂದ ಏನು ತಿಂದೆ ಖಾಲಿಯಾಗಿ ಕೂತಿದೀವಿ. ಚಿನ್ನು ಉತ್ಸಾಹದಿಂದ, ಅದೇ ಅಮ್ಮ ನಾನು ಕೂಡ ಹೇಳುದು, ಅವ್ರ ಜೊತೆ ಹಣ ಇರೋದ್ರಿಂದ ಪಟ್ಟಣಕ್ಕೆ ಹೋಗ್ತಾರೆ, ಆದ್ರೆ ನಮ್ ಜೊತೆ ತರಕಾರಿ ಬೆಳಿಲಿಕ್ಕೆ ಬೇಕಾದಷ್ಟು ಸ್ಥಳ ಇದೆ ಅಲ್ವಾ? ಚಿಚುಕಾಗೆ ಆಶ್ಚರ್ಯದಿಂದ, ಆ ಸ್ಥಳನ? ಎಲ್ಲೋ ಇದೆ ಸ್ಥಳ? ನಮ್ಗೆ ಈ ಗುಹೆನ ಬಿಟ್ರೆ ಎಲ್ಲೂ ಜಾಗ ಇಲ್ವಲ್ಲ ಕಣೋ. ಅಮ್ಮೋ, ನಾನು ಅದಕ್ಕೇನೆ ಹೇಳ್ತಾ ಇರೋದಮ್ಮ, ಈ ಗುಹೆ ತುಂಬಾನೇ ವಿಶಾಲವಾಗಿದೆ. ಹಾಗೇನೆ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ಕಲ್ಲುಗಳ ಸಂದಿನಿಂದ ಸೂರ್ಯನ ಕಿರಣ ಇದ್ರೊಳಗೆ ಬರುತ್ತೆ. ಮಳೆ ನೀರು ತುಂಬಾ ಜಾಸ್ತಿನೂ ಬರೋದಿಲ್ಲ, ಅಲ್ಪ ಸ್ವಲ್ಪ ಮಾತ್ರ ನೀರು ಎಲ್ಲಿಂದನೂ ಹರಿದು ಬರುತ್ತೆ. ನಾವು ತರಕಾರಿನ ಈ ಗುಹೆಯೊಳಗೇನೆ ಬೆಳೆಸಿದ್ರೆ ಅಲ್ಲಿಯೇ ನಮಗೆ ಬೇಕಾದಷ್ಟು ನೀರು ಸಿಗುತ್ತೆ. ಕಾಡಿನಿಂದ ಸ್ವಲ್ಪ ಮಣ್ಣನ್ನು ತಂದು ಇದ್ರೊಳಗೆ ಹಾಕಿದ್ರೆ ನಾವು ಈ ಗುಹೆಯೊಳಗೇನೆ ತರಕಾರಿನ ಬೆಳಿಬೋದಮ್ಮ. ಆವಾಗ ಚಿಚುಕಾಗೆ ತುಂಬಾ ಆಶ್ಚರ್ಯ ಹಾಗೂ ಸಂತೋಷದಿಂದ, ಹೌದು ಕಣಪ್ಪ ಚಿನ್ನು, ನೀನು ಹೇಳುವಂತದ್ದು ಎಷ್ಟು ಒಳ್ಳೆ ಐಡಿಯಾ. ಸೂರ್ಯನ ಕಿರಣಗಳು ಈ ಗುಹೆಯೊಳಗೆ ಬೀಳೋದ್ರಿಂದ ತರಕಾರಿ ಬೆಳೆಯಕ್ಕೆ ಯಾವ ತೊಂದ್ರೆನೂ ಇಲ್ಲ. ಮಳೆ ನೀರು ಅಲ್ಪ ಸ್ವಲ್ಪ ಒಳಗೆ ಸಿಗುತ್ತೆ, ಅದರಿಂದ ಕೂಡ ಯಾವ ತೊಂದ್ರೆನೂ ಇಲ್ಲ. ನಾನು ತುನಿ ಜೊತೆ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ಬಿತ್ತನೆಗಳನ್ನ ತೆಗ್ದಿಟ್ಟಿದ್ದೆ, ಬಾ ಅದನ್ನ ಬಿತ್ತನೆ ಮಾಡೋಣ. ತಾಯಿ ಮಗ ಇಬ್ರು ಕೂಡ ಆ ನದಿ ತೀರಕ್ಕೆ ಹೋಗಿ ಅಲ್ಲಿರುವ ಒಳ್ಳೆ ಮಣ್ಣನ್ನ ಎತ್ಕೊಂಡು ಅವರ ಗುಹೆಯೊಳಗಡೆ ತಗೊಂಡ್ ಬಂದು ಹಾಕಿದ್ರು. ಅದ್ರಲ್ಲಿ ಬೀಜಗಳನ್ನ ಹಾಕಿ ಹಗ್ಲು ರಾತ್ರಿ ಅಂತ 2 ಸಮಯನೂ ಅವರು ಆ ಬೀಜಗಳಿಗೆ ನೀರ್ ಹಾಕ್ತಾ ಇದ್ರು. ಹಾಗೆ ಅವುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ದಿನಗಳು ಹೋಗ್ತಾ ಇತ್ತು. ದೊಡ್ಡ ಪ್ರವಾಹನೂ ಊರೊಳಗಡೆ ಬಂತು. ಆದ್ರೆ ಗುಹೆಯೊಳಗಡೆ ಇರುವ ಅವರ ಚಿಕ್ಕ ಹೊಲಕ್ಕೆ ಯಾವುದೇ ಅಪಾಯನೂ ಬರ್ಲೇ ಇಲ್ಲ. ಕೆಲವು ದಿನಗಳ ನಂತರ ಚಿಚುಕಾಗೆ ಬೆಳೆದಿರುವ ಗಿಡಗಳನ್ನ ನೋಡಿ ತುಂಬಾನು ಸಂತೋಷದಿಂದ, ನೋಡ್ದ ಕಣೋ ಚಿನ್ನು, ನಮ್ಮ ಕಣ್ಣ ಮುಂದೆ ಎಷ್ಟು ಪಳಪಳ ಅಂತ ಹೊಳಿತಾ ಇರುವ ಬೆಂಡೆಕಾಯಿ, ಬದನೆಕಾಯಿ, ಟೊಮೆಟೊಗಳು ಗಿಡ ತುಂಬಾ ಹರಡಿದೆ. ನನ್ನ ಜೀವನದಲ್ಲಿ ಇಷ್ಟು ಚೆನ್ನಾಗಿರುವ ತರಕಾರಿನ ನೋಡ್ಲೇ ಇಲ್ಲ. ಚಿನ್ನು ಸಂತೋಷವಾಗಿ,
ಅಮ್ಮ, ನಾವು ಯಾವ ರೀತಿಯ ಕೆಮಿಕಲ್ ಕೂಡ ಹಾಕದೆ ಬೆಳೆಸಿದ್ರಿಂದನೇ ನಮ್ಮ ತರಕಾರಿಗಳು ಇಷ್ಟೊಂದು ತಾಜಾವಾಗಿದೆ. ಊರಿನ ಜನರು ಪಟ್ಟಣಕ್ಕೆ ತರಕಾರಿಗೆ ಹೋಗಿ ಹೋಗಿ ತುಂಬಾನೇ ಸುಸ್ತಾಗಿ ಹೋಗಿದ್ದಾರೆ. ಇವಾಗ್ಲೇ ಈ ತರಕಾರಿನೆಲ್ಲ ಕುಯ್ದು ತಳ್ಳುಗಾಡಿಯಲ್ಲಿ ಇಟ್ಕೊಂಡು ಈ ಊರೊಳಗೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬನ್ನಿ. ಚಿಚುಕಾಗೆ ತುಂಬಾನು ಸಂತೋಷದಿಂದ ಬೆಳೆದಿರುವ ತರಕಾರಿಗಳನ್ನೆಲ್ಲ ಕೊಯ್ದು ಒಂದು ಗಾಡಿಯಲ್ಲಿ ಇಟ್ಕೊಂಡು ಆ ಗಾಡಿನ ತಳ್ಕೊಂಡು ಅವಳು ಊರಿನೊಳಗಡೆ ಬಂದ್ಲು. ಅವತ್ತು ಕೂಡ ಮಳೆ ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ವಾತಾವರಣ ತುಂಬಾ ತಂಪಾಗಿತ್ತು. ಬನ್ನಿ ಅಮ್ಮ, ಬನ್ನಿ. ಯಾವ ರೀತಿಯ ಕೆಮಿಕಲ್ ಅನ್ನು ಉಪಯೋಗ ಮಾಡದೆ ಪರಿಶುದ್ಧವಾಗಿ ಬೆಳೆದಿರುವ ಆರ್ಗ್ಯಾನಿಕ್ ತರಕಾರಿ, ಸಿಟಿಗಿಂತ ಕಡಿಮೆ ಬೆಲೆಗೆ ನಿಮ್ಮ ಮನೆ ಮುಂದೆ ಬಂದಿದೆ. ಆ ಧ್ವನಿ ಕೇಳಿದ ತಕ್ಷಣ ಊರಿನಲ್ಲಿದ್ದ ಲೂಸಿ ಪಾರಿವಾಳ ಮನೆಯಿಂದ ಹೊರಗಡೆ ಬಂದ್ಲು. ಆವಾಗ ದೂರದಲ್ಲಿ ಚಿಚುಕಾಗೆ ತರಕಾರಿ ಗಾಡಿ ಇಟ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಅವಳು ಆಶ್ಚರ್ಯದಿಂದ ಹತ್ತಿರ ಹೋದ್ಲು. ಏ ಚಿಚ್ಚು, ನೀನಾ ತರಕಾರಿ ಬೆಳೆದಿದೀಯಾ? ಸಿಟಿಯಲ್ಲಿ ಕೂಡ ಇಷ್ಟು ಫ್ರೆಶ್ ಆದ ತರಕಾರಿ ಸಿಗದಿಲ್ಲ. ಅದು ಕೂಡ ರೇಟು ಡಬಲ್ ರೇಟಿಗೆ ಮಾರಾಟ ಮಾಡ್ತಾರೆ. ನೀನೇನೋ ಕಡಿಮೆ ಅಂತೀಯ, ನನಗೆ 2 ಕೆಜಿ ಕೊಡು. ಆವಾಗ ಕುಹುಬಾತು, ಆ ಚಿಚ್ಚು, ಹೌದು ಕಣೆ, ಇಷ್ಟು ಫ್ರೆಶ್ ಆದ ತರಕಾರಿನ ಇಷ್ಟು ದಿನ ನೀನು ಎಲ್ಲಿ ಬೆಳೀತಾ ಇದ್ದೆ? ಊರಲ್ಲಿ ಯಾರ ಹೊಲದಲ್ಲೂ ಏನು ಇಲ್ವಲ್ಲ? ಚಿಚು ನಗುತ್ತಾ, ಚಿಚ್ಚು, ನಾನು ನನ್ ಮಗನು ಸೇರ್ಕೊಂಡು ನಮ್ಮ ಜಾಗದಲ್ಲಿ ಕಷ್ಟಪಟ್ಟು ಈ ತರಕಾರಿನ ಇಷ್ಟು ದಿನ ಬೆಳೆಸ್ಕೊಂಡ್ ಬಂದಿದೀವಿ. ಸ್ವಲ್ಪ ಸಮಯದಲ್ಲೇ ಚಿಚುಕಾಗೆ ತಗೊಂಡ್ ಬಂದಿದ್ದ ತರಕಾರಿ ಗಾಡಿಯ ಮುಂದ್ಗಡೆ ಸುಮಾರು ಪಕ್ಷಿಗಳು ನಿಂತ್ಕೊಂಡಿದ್ರು. ಎಲ್ರು ಹಣ ಕೊಟ್ಟು ತರಕಾರಿ ತಗೊಳ್ತಾ ಇದ್ರು. ಚಿಚುಕಾಗೆ ಹತ್ತಿರಾನು ಸುಮಾರು ಹಣ ಸೇರ್ತಾ ಇತ್ತು. ಆ ಶಬ್ದ, ಎಲ್ರು ಹೊರಗಡೆ ಬಂದು ನಿಂತ್ಕೊಂಡಿರೋದು, ಈ ಶಬ್ದನ ಕೇಳಿ ಆವಾಗ್ಲೇ ಮನೆಯೊಳಗಡೆಯಿಂದ ತುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಹೊರಗಡೆ ಬಂದು ನೋಡಿದ್ರು. ಅವರು ಆ ದೃಶ್ಯವನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಚಿಚ್ಚು. ಏ ಚೋಟು, ಅದು ಯಾರು? ಚಿಚ್ಚು ತಾನೆ? ಅವಳಿಗೆ ಎಲ್ಲಿಂದ ಅಷ್ಟು ಫ್ರೆಶ್ ಆದ ತರಕಾರಿ? ಅವಳ ಗಾಡಿ ಸುತ್ತಲೂ ಅಷ್ಟೊಂದು ಜನರು ನಿಂತ್ಕೊಂಡಿದ್ದಾರೆ. ಆವಾಗ ಚೋಟು ಬೇಜಾರಿಂದ, ಹೌದು ತುನಿ, ಅದು ಯಾರು ಗೊತ್ತಾಯ್ತಾ? ಅದು ನಮ್ಮ ಚಿಚ್ಚುವೆ. ನಾವು ಅವತ್ತು ಅವಳನ್ನ ಎಷ್ಟೊಂದು ಅವಮಾನ ಮಾಡಿ ಕಳ್ಸಿದೀವಿ. ಇವಾಗ ಅವಳನ್ನ ಕರೆದು ನಾವೆಂಗೆ ತರಕಾರಿನ ತಗೊಳಕ್ಕಾಗುತ್ತೆ? ನಾವು ಹೋದ್ರೆ ನಮ್ನ ಅವಳು ಅವಮಾನ ಮಾಡ್ತಾಳೋ ಏನೋ ಚೋಟು, ನನಗೂ ಕೂಡ ಅದೇ ಭಯ ಆಗ್ತಾ ಇದೆ. ಹೋಗಿ ಕೇಳೋಣ. ಅವಳು ಇಲ್ಲ ಅಂತ ಏನಾದ್ರೂ ಹೇಳಿದ್ರೆ ಹಾಗೇನೆ ತಿರುಗಿ ಬರೋಣ. ಹಾಗೆ ಅವರಿಬ್ರು ಸ್ವಲ್ಪ ಸಂಕೋಚದಿಂದಾನೇ ಚಿಚುಕಾಗೆ ಗಾಡಿ ಹತ್ತಿರ ಬರ್ತಾ ಇದ್ರು. ಅವರು ಬರ್ತಾ ಇದ್ದದನ್ನ ನೋಡಿ ಚಿಚುಕಾಗೆ ಅವಳ ಮನ್ಸೊಳಗಡೆ ನಗಾಡ್ಕೊಳ್ತಿದ್ಲು. ಅವರು ಬಂದ ತಕ್ಷಣ ಅವ್ರ ಹತ್ರ ತುಂಬಾನೇ ಮರ್ಯಾದೆಯಾಗಿ, ಬನ್ನಿ ತುನಿಯಮ್ಮ, ಬನ್ನಿ ಚೋಟು ಅಮ್ಮ, ನಿಮಗೆ ಯಾವ ತರಕಾರಿ ಬೇಕು ಅಂತ ಹೇಳಿ ನಾನೇ ನಿಮ್ಗೋಸ್ಕರ ತೆಗೆದು ಕೊಡ್ತೀನಿ. ಟುನಿ ತುಂಬಾ ಆಶ್ಚರ್ಯದಿಂದ, ಏನ್ ಚಿಚ್ಚು, ನಾವಾ? ಅಂದ್ರೆ ನಾವು ನಿನ್ ಜೊತೆ ತರಕಾರಿ ಕೇಳದಿದ್ರು ನಮಗೆ ತರಕಾರಿ ಕೊಡ್ತೀಯಾ? ಅರೆ ಹೌದು ಚಿಚ್ಚು, ನನಗೂ ಕೂಡ ನಿನ್ನ ನೋಡಿದ್ರೆ ಆಶ್ಚರ್ಯವಾಗ್ತಾ ಇದೆ. ಅಂದ್ರೆ ನೀನು ನಮ್ನ ಅವಮಾನ ಮಾಡ್ತೀಯಾ ಅನ್ಕೊಂಡ್ ಬಂದು. ನಿನಗೆ ನಮ್ಮ ಮೇಲೆ ಕೋಪ ಇಲ್ವಾ? ಅವತ್ತು ನಿನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ಟು ಈ ಊರಲ್ಲಿ ಕೂಡ ಯಾರು ನಿನ್ಗೆ ಕೆಲ್ಸ ಕೊಡ್ಬಾರ್ದು ಅಂತ ಹೇಳಿದ್ದು. ನಿನಗೆ ನಮ್ಮ ಮೇಲೆ ಕೋಪ ಇಲ್ವಾ? ಆವಾಗ ಚಿಚುಕಾಗೆ ಅವರಿಬ್ರನ್ನ ನೋಡಿ ನಗುತ್ತಾ, ಅಯ್ಯೋ ಅಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನಿಮ್ ಮೇಲೆ ನನಗೇನ್ ಕೋಪ? ನಿಮಗೆ ನಾನು ಜೀವನ ಪೂರ್ತಿ ಋಣವಾಗಿರ್ಬೇಕು. ಟುನಿಗೆ ಏನು ಅರ್ಥ ಆಗ್ಲಿಲ್ಲ. ಋಣಪಟ್ಟಿರ್ಬೇಕಾ? ಯಾಕೆ ಚಿಚ್ಚು? ಹೌದು ತುನಿಯಮ್ಮ, ಅವತ್ತು ನೀವು ಮಾತ್ರ ನಿಮ್ಮ ಮನೆಯಿಂದ ನನ್ನ ಹೊರಗೆ ಹಾಕದೇ ಇದ್ದಿದ್ರೆ ಇವತ್ತು ಕೂಡ ನಾನು ನಿಮ್ಮ ಮನೆಯಲ್ಲೇ ನೀವು ತಿಂದು ಹಾಕಿರುವ ಎಂಜಲ್ ತಟ್ಟನ್ನು ತೊಳ್ಕೊಂಡು ನಿಮ್ಮ ಬಾಗಿಲಲ್ಲೇ ಬಿದ್ದಿರ್ತೀನಿ. ಆವತ್ತು ನೀವು ನನ್ನ ಮನೆಯಿಂದ ಹೊರಗೆ ಹಾಕಿರೋದ್ರಿಂದನೇ, ನನ್ನ ಮಗ ಕೊಟ್ಟ ಸಲಹೆಯಿಂದ ಇವತ್ತು ನಾನು ನನ್ನ ಸ್ವಂತ ಜಾಗದಲ್ಲಿ ತರಕಾರಿನ ಬೆಳೆದು ಇವಾಗ ನಾನು ಕೂಡ ಒಬ್ಳು ಯಜಮಾನಿಯಾಗಿ ನಿಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದೀನಿ. ನಿಮ್ಮಿಂದನೇ ಇವತ್ತು ನನ್ನ ತರಕಾರಿಯನ್ನು ವ್ಯಾಪಾರ ಮಾಡ್ತಿದ್ದೀನಿ. ನನ್ನ ಸ್ವಂತ ದುಡಿಮೆಯಿಂದ ನಾನು ಯಜಮಾನಿಯಾಗಿದ್ದೀನಿ. ಅದಕ್ಕೆ ದೇವ್ರು ಹೇಳೋದು, ಕಷ್ಟಪಟ್ರು ಒಂದಲ್ಲ ಒಂದಿನ ಸುಖ ಪಡ್ಬೋದು ಅಂತ. ಚೋಟು ಟುನಿ ಇಬ್ರು ಕೂಡ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಚಿಚ್ಚು, ನಮ್ಮನ್ನು ಕ್ಷಮಿಸಿ ಚಿಚ್ಚು. ನೀನು ಕಷ್ಟಪಟ್ಟು ದುಡಿದು ಮೇಲ್ಮಟ್ಟಕ್ಕೆ ಬಂದಿದೀಯ, ಆದ್ರೂ ಕೂಡ ಅದಕ್ಕೆ ನಾವೇ ಕಾರಣ ಅಂತ ನಮ್ಮನ್ನು ಹೆಮ್ಮೆ ಪಡಿಸ್ತಾ ಇದೀಯ ನೋಡು. ಇದೇ ನಿನ್ನ ಒಳ್ಳೆ ಮನಸ್ಸು. ಚಿಚ್ಚು, ನಿಜವಾಗ್ಲೂ ನೀನು ತುಂಬಾ ಒಳ್ಳೆಯವಳು. ನಿನ್ನ ಒಳ್ಳೆ ಮನಸ್ಸಿಗೆ ಯಾವತ್ತೂ ನಿನಗೆ ಒಳ್ಳೇದೇ ಆಗುತ್ತೆ. ಇನ್ ಮುಂದೆ ನೀನು ನಮ್ ಜೊತೆ ಕೆಲಸ ಮಾಡಿದವಳಲ್ಲ, ಇನ್ ಮುಂದೆ ನೀನು ನಮ್ಮ ಸ್ನೇಹಿತೆ. ತಗೋ, ಈ ಹಣ ತಗೊಂಡು ತರಕಾರಿ ಕೊಡು. ಚಿಚು ನಗುತ್ತಾ, ಸರಿ ತುನಿಯವ್ರೆ, ತಗೊಳ್ಳಿ ತರಕಾರಿ. ಚಿಚುಕಾಗೆ ಸಂತೋಷದಿಂದ ತರಕಾರಿ ತೂಕ ಹಾಕಿ ಕೊಡ್ತಾ ಇದ್ಲು. ಟುನಿ ಹಾಗೂ ಚೋಟು ಇಬ್ರು ಅವ್ರು ಮಾಡಿದ ತಪ್ಪನ ಅರ್ಥ ಮಾಡ್ಕೊಂಡು ಚಿಚುಕಾಗೆ ಹತ್ರ ಕ್ಷಮಾಪಣೆ ಕೇಳಿದ್ರು. ಹಾಗೆ ಆ ದಿನದಿಂದ ಯಾರ ಹತ್ರನೂ
ಕೈಕಟ್ಟಿ ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಚಿಚಿಗೆ ಇರ್ಲಿಲ್ಲ. ಅವಳೇ ಸ್ವಂತವಾಗಿ ತರಕಾರಿ ಗಿಡಗಳನ್ನ ಬೆಳೆಸಿ ಆ ತರಕಾರಿಗಳನ್ನ ಊರಿನಲ್ಲಿ ತಗೊಂಡ್ ಬಂದು ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು. ಅಂದವಾದ ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆಯ ಚಿಕ್ಕ ಗೂಡಿತ್ತು. ಆ ಗೂಡಿನಲ್ಲಿ ಕೂತ್ಕೊಂಡು ಚಿಚುಕಾಗೆ ಏನೋ ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಅವಳ ಮಗ ಚಿನ್ನು ಅಲ್ಲಿಗೆ ಬಂದ. ಲೇ ಚಿನ್ನು, ಬಾರೋ ಇಲ್ಲಿ. ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು. ತುಂಬಾ ದಿನದಿಂದ ನಂದೊಂದು ಆಲೋಚನೆ ಇದೆ. ನಾವು ಇನ್ನು ಎಷ್ಟು ದಿನ ಅಂತ ಹೀಗೇನೆ ಸುಮ್ನೆ ಇರೋದು? ಅಮ್ಮ, ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಏನೋ ಆಲೋಚನೆ ಮಾಡ್ತಾ ಇದ್ದೀರಾ? ನಿಮ್ ಮುಖವನ್ನು ನೋಡಿದ್ರೆ ಏನೋ ದೊಡ್ಡ ವ್ಯಾಪಾರ ಮಾಡಿ ದೊಡ್ಡ ಪ್ಲಾನ್ ಹಾಕಿರುವ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನಗೆ ವಿವರವಾಗಿ ಹೇಳಿ ಅಮ್ಮ. ಹೌದು ಕಣೋ, ನಮ್ಮ ಊರಿನಲ್ಲಿ ಎಲ್ಲರೂ ಅದೇ ಹಳೆಯ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಆ ರಾಹು ಪಕ್ಷಿ ಯಾವಾಗ್ಲೂ ಹಣ್ಣುಗಳನ್ನು ಮಾರಾಟ ಮಾಡ್ತಿರುತ್ತೆ. ಆ ಗೌರಿ ಪಾರಿವಾಳ ಏನೋ ಬಿತ್ತನೆಯನ್ನು ಮಾರಾಟ ಮಾಡುತ್ತೆ. ಅದೆಲ್ಲ ನೋಡಿ ನೋಡಿ ನನ್ಗೆ ತುಂಬಾ ಬೇಜಾರಾಗೋಗಿದೆ. ಆದ್ರೆ ಅವರಿಗೆ ಲಾಭ ತುಂಬಾನೇ ಕಡಿಮೆ. ಆದ್ರೆ ನಾವು ಅವ್ರಕ್ಕಿಂತ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ಲಾಭವನ್ನು, ಕೈ ತುಂಬಾ ಲಾಭ ಸಿಗುವಂತ ಯಾವ್ದಾದ್ರು ವ್ಯಾಪಾರವನ್ನು ಮಾಡಬೇಕು. ಅಮ್ಮ, ವ್ಯಾಪಾರ ಅಂದ್ರೆ ಬಟ್ಟೆಗಳ ವ್ಯಾಪಾರ ಮಾಡ್ತೀಯಾ ಅಥವಾ ಅಲಂಕಾರದ ವ್ಯಾಪಾರ ಮಾಡ್ತೀಯಾ? ಈ ನಡುವೆ ಪಕ್ಷಿಗಳಿಗೆ ಅಲಂಕಾರದ ವಸ್ತುಗಳು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್. ಅಯ್ಯೋ ಹುಚ್ಚು ಹುಡುಗ, ಬಟ್ಟೆಗಳು ಅಂದ್ರೆ ಹಬ್ಬಕ್ಕೆ ತಗೋತಾರೆ, ಅಲಂಕಾರದ ವಸ್ತುಗಳು ಯಾವತ್ತೋ ಒಂದಿನ ತಗೋತಾರೆ. ಆದ್ರೆ ತಿನ್ನುವ ವಸ್ತುಗಳು ಅಂದ್ರೆ ಎಲ್ಲರಿಗೂ ತುಂಬಾ ಪ್ರಿಯ ತಾನೇ? ಯಾರಾದ್ರೂ ರುಚಿಕರವಾದ ಭೋಜನಕ್ಕೆ ಫಿದಾ ಆಗಿ ಹೋಗಿರ್ತಾರೆ. ತಿನ್ನಕ್ಕೆ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡ್ತಾರೆ. ಅದಕ್ಕೇನೆ ನಾನು ಊರಿನವರಿಗೆ ಹೊಸ ರುಚಿಯನ್ನು ಪರಿಚಯ ಮಾಡಿಸ್ತೀನಿ. ಅಮ್ಮ, ಊರಿನವರಿಗೆ ಹೊಸ ರುಚಿ ಅಂದ್ರೆ ಎಲ್ಲರೂ ತುನಿ ಅಂಟಿ ಎಕ್ಕರಿ ವ್ಯಾಪಾರ ಮಾಡ್ತಾ ಇದ್ದಾರಲ್ವಾ, ಅದಕ್ಕೇನೆ ಅಳವಡಿಕೆಯಾಗಿದ್ದಾರೆ. ನೀವು ಹೊಸದಾಗಿ ಏನಮ್ಮ ಮಾಡ್ತೀರಾ? ಅದೇ ಕಣೋ ನಾನು ಹೇಳ್ತಾ ಇರೋದು. ತುನಿ, ತರಕಾರಿ, ಸಾಂಬಾರು, ಪಲ್ಯ ಅಂತ ಈ ರೀತಿ ಅಡುಗೆಯನ್ನು ಮಾತ್ರ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ಹೊಸದಾಗಿ ಅದಕ್ಕಿಂತ ಕ್ರಿಸ್ಪಿಯಾಗಿ, ಟೇಸ್ಟ್ ಆಗಿ, ಸ್ಪೈಸಿಯಾಗಿ ಇರುವಂತ ವಸ್ತುಗಳ ವ್ಯಾಪಾರ ಮಾಡ್ತೀನಿ. ಆಮೇಲೆ ಊರಿನ ಜನರೆಲ್ಲ ನಮ್ಮ ಹೋಟೆಲಿಗೆ ಬಂದು ನಮಗೆ ಫಿದಾ ಆಗಿ ಹೋಗ್ತಾರೆ. ಅಮ್ಮ, ನೀನ್ ಹೇಳೋದೇನೋ ಸರಿನೇ. ಆದ್ರೆ ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ವಲ್ಲಮ್ಮ. ಹೊಸ ರುಚಿಯನ್ನು ಅಡ್ವರ್ಟೈಸ್ ಮಾಡ್ತೀನಿ ಅಂತೀಯ. ಏನಮ್ಮ ಮಾಡ್ತೀಯ ನೀನು? ಹೌದು ಕಣೋ, ನೀನ್ ಹೇಳೋದೇನೋ ನಿಜಾನೇ. ಊರಿನವರು ಏನ್ ತಿಂತಾರೆ, ಏನ್ ಬಿಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅದರಿಂದ ನಾನು ಊರೊಳಗೆ ಹೋಗಿ ಒಂದು ಸರ್ವೆ ಮಾಡ್ತೀನಿ. ಎಲ್ಲರಿಗೆ ಏನ್ ಇಷ್ಟ, ಯಾವ ರೀತಿಯ ಅಡಿಗೆನ ಇಷ್ಟಪಡ್ತಾರೆ ಅಂತ ಕೇಳಿ ತಿಳ್ಕೊಂಡು ಅವರ ಇಷ್ಟ ಪ್ರಕಾರನೇ ಅಡಿಗೆಯನ್ನು ಆರಂಭಿಸಿ ವ್ಯಾಪಾರವನ್ನು ಮಾಡ್ತೀನಿ ನಾನು. ಸರಿ ಅಮ್ಮ, ಬೇಗ ಹೋಗಿ ಸರ್ವೆ ಮಾಡ್ಕೊಂಡ್ ಬನ್ನಿ. ಆಲ್ ದ ಬೆಸ್ಟ್ ನಿಮಗೆ. ನೀವು ಬರುವ ತನಕ ನನ್ ವ್ಯಾಪಾರಕ್ಕೆ ಏನ್ ಮಾಡೋದು ಅಂತ ನೋಡ್ತೀನಿ. ಹಾಗೆ ಚಿಚುಕಾಗೆ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡು ಆ ಮರದ ಸುತ್ತಮುತ್ತ ಇರುವ ಪಕ್ಷಿಗಳನ್ನ ತಕ್ಷಣ ಅವಳ ಹತ್ತಿರ ಬರಕೇಳಿ ಅವಳು ಜೋರಾಗಿ ಹೇಳಿದ್ಲು. ಏನ್ ಮಾಡ್ತಾ ಇದ್ದೀರಾ ಊರಿನ ಜನಗಳೇ? ನಿಮ್ಮ ಕೆಲ್ಸವನ್ನು ಬಿಟ್ಟು 5 ನಿಮಿಷ ನಾನ್ ಮಾತಾಡುವ ಮಾತನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಏನ್ ಚಿಚ್ಚು, ಬೆಳಿಗ್ಗೆ ಬೆಳಿಗ್ಗೆ ಏನೋ ಮೀಟಿಂಗ್ ಆಗ್ತಾ ಇದ್ದೀಯಾ? ಇದ್ರಿಂದ ಏನಾದ್ರೂ ಹೊಸ ಕೆಲ್ಸ ಆರಂಭ ಆಗುತ್ತಾ? ಪಂಚಾಯ್ತಿ ಏನು ಇಲ್ಲ ಕೊಂಕಣ್ಣ. ನಾನು ನಿಮಗೋಸ್ಕರ ನೀವು ಪ್ರತಿದಿನ ಬೇಳೆ ಸಾಂಬಾರು ಪಲ್ಯ ಅಂತ ತಿಂದು ಬೋರ್ ಆಗಿರುತ್ತೆ ಅಲ್ವಾ? ಅದಕ್ಕೆ ನಿಮಗೋಸ್ಕರ ಒಂದು ಬ್ರಹ್ಮಾಂಡವಾದ ಫುಡ್ ಶಾಪ್ ನ ಓಪನ್ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಯಾವತ್ತೂ ತಿನ್ನದಂತಹ ಯಾವ ರೀತಿಯ ರುಚಿಯಾದ ಅಡಿಗೆ ಬೇಕು ಅಂತದ್ದು ನೀವು ಹೇಳಿದ್ರೆ ನಾನು ಪ್ರತಿದಿನ ನಿಮ್ಗೋಸ್ಕರ ಅಂತದನ್ನೇ ಮಾಡಿ ಕೊಡ್ತೀನಿ. ಆವಾಗ ಕೊಕ್ಕರೆ, ಚಿಚ್ಚು, ನೀನು ಕೇಳಿದ್ರಿಂದ ನಾನು ಕೂಡ ಹೇಳ್ತಾ ಇದ್ದೀನಿ. ಮೊನ್ನೆ ವಿದೇಶದಿಂದ ಸ್ವಲ್ಪ ಪಕ್ಷಿಗಳು ಬಂದಿದ್ದವು. ಅವುಗಳು ನೂಡಲ್ಸ್ ಅಂತ ಹೇಳಿದ್ರು. ನೂಡಲ್ಸು ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತೆ. ಅದು ಬಿಳಿಯಾಗಿ ದಾರದ ರೀತಿ ಉದ್ದವಾಗಿ ಇರುತ್ತೆ ಅಂತೆ. ನೀನು ನಮಗೋಸ್ಕರ ಅದೇ ನೂಡಲ್ಸ್ ಅನ್ನೇ ಮಾಡಿಕೊಡು. ಆವಾಗ ಚಿಚುಕಾಗೆ ತುಂಬಾ ಆಶ್ಚರ್ಯದಿಂದ, ನೂಡಲ್ಸಾ? ಚೀಚಿ, ಅದೇನೋ ಚೆನ್ನಾಗಿರುತ್ತೆ. ಅದೇನೋ ಬಿಳಿಯಾಗಿ ನೂಲ್ ರೀತಿ ಇರುತ್ತೆ ಅಂತೆ. ಅದು ಮಾಡೋದ್ ಕೂಡ ತುಂಬಾ ಕಷ್ಟ ಅಂತೆ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಅದು ಮಾತ್ರನಾ ಅದನ್ನ ಸ್ಪೂನ್ ಅಲ್ಲಿ ತಿಂತಾರಂತೆ. ಅದೆಲ್ಲ ತಿನ್ನಕ್ಕೆ ನಮ್ಮಿಂದ ಆಗುತ್ತಾ? ನಾವು ತಿನ್ನುವ ರೀತಿ ಹೇಳಿ ನೋಡೋಣ. ಚಿಚ್ಚು, ಮೊನ್ನೆ ನಾನು ಪಟ್ನಕ್ಕೆ ಹೋಗಿದ್ದಾಗ ಅದೇನೋ ಪಾವು ಭಾಜಿ ಅಂತೆ, ಬ್ರೆಡ್ ಅಂತೆ, ಅದ್ರೊಳಗೆ ಏನೇನೋ ಇಟ್ಟು ಬಾಲ್ ರೀತಿ ಕೊಡ್ತಾರಂತೆ. ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೆ, ಕಡಿಮೆ ಖರ್ಚೆ ಆಗದಂತೆ, ಮಾಡೋದು ಕೂಡ ತುಂಬಾ ಸುಲಭ ಅಂತೆ. ಅದೇನಾದ್ರೂ ಮಾಡಿದ್ರೆ ನಾವು ಕೂಡ ತಿನ್ಬೋದು. ಅದನ್ನು ಕೇಳಿದ ಚಿಚುಕಾಗೆ,
ಏನ್ ನೀನು ವಡಪಾವು ಅಂತೀಯ, ಬ್ರೆಡ್ಡು ಅಂತೀಯ, ಬಾಲ್ ಅಂತೀಯ, ಅದೆಲ್ಲ ನಮ್ಮ ಊರಿನ ಪಕ್ಷಿಗಳಿಗೆ ಗೊತ್ತಾಗುತ್ತಾ? ನನಗೆ ಅದೆಲ್ಲ ಗೊತ್ತಾಗಲ್ಲ. ಅದ್ರ ಮಧ್ಯ ಬಾಲು ಅದು ಇದು ಅಂತ ನನಗದೆಲ್ಲ ಗೊತ್ತಾಗಲ್ಲ. ನಾನು ಏನ್ ಮಾಡೋದು ಅಂತ ಇನ್ನು ಯಾರ ಜೊತೆ ಆದ್ರೂ ಹೋಗಿ ಕೇಳ್ತೀನಿ. ಚಿಚುಕಾಗಿಗೆ ಅವ್ರು ಕೊಟ್ಟ ಐಡಿಯಾ ಇಷ್ಟ ಆಗ್ಲಿಲ್ಲ. ಆದ್ರಿಂದ ಅವಳು ಯೋಚನೆ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ಲು. ಹಾಗೆ ವಾಪಸ್ ಬರ್ತಾ ಇದ್ದಾಗ ಊರಿನ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಬನ್ನು ಇಬ್ರು ಮಾತಾಡ್ತಾ ಇದ್ರು. ಬುಜ್ಜಿ ಬನ್ನು ಇಬ್ರು ಕೂಡ ಆವಾಗವಾಗ ಅವರ ತಂದೆ ತಾಯಿಯ ಜೊತೆ ಪಕ್ಕದಲ್ಲಿರುವ ಪಟ್ಟಣಕ್ಕೆ ಹೋಗಿ ಬರ್ತಾ ಇದ್ರು. ಚಿಚುಕಾಗಿ ಅವ್ರನ್ನ ನೋಡಿ, ಈ ಮಕ್ಳು ತಾನೇ ಪ್ರತಿದಿನ ಟೌನಿಗೆ ಹೋಗಿ ಹೋಗಿ ಬರ್ತಾ ಇರೋದು. ಅಲ್ಲಿ ಯಾವ ರೀತಿಯ ಫುಡ್ ಫೇಮಸ್ ಆಗಿರೋದು ಅಂತ ಇವರಿಗೆ ತಾನೇ ಚೆನ್ನಾಗಿ ಗೊತ್ತು. ಇವರ ಮನಸ್ಸಲ್ಲಿ ಯಾವ ರೀತಿಯ ಕಲ್ಮಶನೂ ಇರೋದಿಲ್ಲ. ಇವ್ರ ಜೊತೆ ಕೇಳಿದ್ರೆ ಸರಿಯಾಗಿ ಉತ್ತರ ಹೇಳ್ತಾರೆ. ಬುಜ್ಜಿ ಬನ್ನು, ಸ್ವಲ್ಪ ಈ ಕಡೆ ಬರ್ತೀರಾ? ನಿಮ್ಮಿಂದ ಒಂದು ಕೆಲ್ಸ ಆಗ್ಬೇಕು. ಆವಾಗ ಬುಜ್ಜಿ ಗುಬ್ಬಚ್ಚಿ, ಆಂಟಿ ನಮ್ನ ಕರೆದ್ರಾ? ಹೇಳಿ ಆಂಟಿ, ಯಾಕೆ ನಮ್ನ ಕರೆದ್ರೆ? ಏನ್ ವಿಷಯ? ನಮ್ಮಿಂದ ಏನಾದ್ರೂ ಕೆಲ್ಸ ಆಗ್ಬೇಕಾ? ಅದು ಏನಿಲ್ಲ ಬುಜ್ಜಿ, ಪ್ರತಿದಿನ ನೀವು ಟೌನಿಗೆ ಹೋಗಿ ಬರ್ತಾ ಇದ್ದೀರಲ್ವಾ, ನಮ್ಮ ಊರಿನ ಪಕ್ಷಿಗಳು ತಿನ್ನದೇ ಇರುವಂತಹ ವಸ್ತು, ಅದೇ ರೀತಿ ಫೇಮಸ್ ಆಗಿ ಎಲ್ಲರೂ ತಿನ್ನುವಂತಹ ವಸ್ತು, ಅದು ಏನು ಅಂತ ಹೇಳಿದ್ರೆ ನಾನು ಅದೇ ಕೆಲ್ಸ ಮಾಡ್ತೀನಿ. ಆವಾಗ ಬುಜ್ಜಿ ಗುಬ್ಬಚ್ಚಿ ತುಂಬಾ ಉತ್ಸಾಹದಿಂದ, ವಾವ್ ಆಂಟಿ, ನೀವು ಹೊಸ ಅಂಗಡಿನ ಓಪನ್ ಮಾಡ್ತೀರಾ? ತುಂಬಾ ಒಳ್ಳೆ ಆಂಟಿ, ಎಲ್ಲರಿಗೂ ಇಷ್ಟವಾದ ಫುಡ್ ನ ಮಾಡ್ತೀರಾ? ಹಾಗಾದ್ರೆ ಪಾವ್ ಬಾಜಿ ಅಂಗಡಿಯನ್ನು ಹಾಕಿ ಆಂಟಿ, ಎಲ್ಲರಿಗೂ ತುಂಬಾ ಇಷ್ಟ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಿಚುಕಾಗಿ ಅನುಮಾನದಿಂದ, ಅದೇನು ಪಾವ್ ಬಾಜಿ, ಅದ್ನ ಹೇಗೆ ಮಾಡ್ತಾರೆ? ಹೆಸರು ಕೇಳಕ್ಕೆ ವಿಚಿತ್ರವಾಗಿದೆ, ನಮ್ಮವರು ತಿಂತಾರಾ? ಪಾವ್ ಬಾಜಿ ಅಂದ್ರೆ ಅಷ್ಟೇನಾ ಆಂಟಿ? ಸಿಟಿಯಲ್ಲಿ ಪಾವ್ ಬಾಜಿ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಪಾವ್ ಬಾಜಿ ಹೆಸರು ಕೇಳಿದ್ರೇನೆ ನನಗೆ ಬಾಯಲ್ಲಿ ಎಂಜಿಲ್ ಸುರಿತಾ ಇದೆ. ಮೊದ್ಲು ಒಂದು ಪಾತ್ರೆಗೆ ಈರುಳ್ಳಿ, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕೊಂಡು ಚೆನ್ನಾಗಿ ಗೊಜ್ಜು ಮಾಡ್ತಾರೆ. ಆ ಗೊಜ್ಜಿಗೆ ಖಾರ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ತಾರೆ. ಹೌದು ಆಂಟಿ, ಆ ಮಸಾಲೆ ತುಂಬಾ ಸ್ಪೈಸಿಯಾಗಿ ಖಾರ ಖಾರವಾಗಿ ಇರುತ್ತೆ. ಅದ್ರಲ್ಲೂ ಅದ್ರೊಳಗಿರುವ ಸೀಕ್ರೆಟ್ ಏನಂದ್ರೆ ಆ ಪಾತ್ರೆಗೆ ಹಾಕಿ ಬೆಣ್ಣೆ ಹಾಕ್ತಾರೆ ನೋಡಿ. ಆ ಬೆಣ್ಣೆ ಪಾತ್ರೆಯಲ್ಲೇ ಕರಗುವಾಗ ಹಬ್ಬಬ್ಬ, ಅದ್ರಿಂದ ಬರುವಂತ ಸ್ಮೆಲ್ಲು, ಅಯ್ಯೋ, ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೇನೆ ತುಂಬಾನೇ ಆಸೆ ಆಗ್ತಾ ಇದೆ. ಎಲ್ಲಿ ಕೂತಿದ್ರು ಕೂಡ ಅದ್ರ ಸ್ಮೆಲ್ಲಿಗೆ ಎಲ್ಲರೂ ಓಡೋಡಿ ಬರ್ತಾರೆ ಆಂಟಿ. ಅದು ಮಾತ್ರ ಅಲ್ಲ ಆಂಟಿ, ಪಕ್ಕದಲ್ಲೇ ಬಟರ್ ಬ್ರೆಡ್ ನ ಇಟ್ಟಿರ್ತಾರೆ. ಆ ಬ್ರೆಡ್ಡಿಗೆ ಬಟರ್ ಹಾಕಿ ಸ್ವಲ್ಪ ತವದಲ್ಲಿ ರೋಸ್ಟ್ ಮಾಡಿ ಅದ್ರೊಳಗೆ ಒಂದು ಟೊಮೆಟೊ, ಆಮೇಲೆ ಈರುಳ್ಳಿ, ಆಮೇಲೆ ಮಾಡಿರುವ ಬಾಜಿಯನ್ನು ಅದರ ಮಧ್ಯೆ ಇಟ್ಟು ಮೇಲೆಗೆ ಲೆಮನ್ ಹಾಕಿ ಕೊಡ್ತಾರೆ. ಅದನ್ನು ತಿನ್ನುವಾಗ ಅಬ್ಬಬ್ಬ, ಅದ್ರಲ್ಲಿರುವ ರುಚಿ ಮೈಮರೆತು ಹೋಗುತ್ತೆ. ಆಂಟಿ, ನೀವು ಮಾತ್ರ ನಮ್ಮ ಊರಲ್ಲಿ ಆ ಬಿಸ್ನೆಸ್ ಅನ್ನು ಆರಂಭಿಸಿದ್ರೆ ನೀವು ಲಾಭವನ್ನು ಬಾಚ್ಬೋದು. ಅದನ್ನು ಕೇಳಿ ಚಿಚುಗೆ ತುಂಬಾನೇ ಸಂತೋಷವಾಯ್ತು. ನಿಜನೇ ಕಣ್ರು, ನೀವು ಅದ್ರ ಬಗ್ಗೆ ಹೇಳುವಾಗ ನನಗೇನೆ ಬಾಯಲ್ಲಿ ಎಂಜಿಲ್ ಸುರಿತಾ ಇದೆ. ನೀವು ಹೇಳುವ ಐಡಿಯಾ ತುಂಬಾ ಸೂಪರ್ ಆಗಿದೆ. ನಿಮ್ಮ ಆಲೋಚನೆಯಂತೆ ನಾನು ಅದೇ ವ್ಯಾಪಾರವನ್ನ ಆರಂಭಿಸ್ತೀನಿ. ನಿಮ್ಮಿಂದ ನನಗೆ ಒಂದು ಹೊಸ ಬಿಸ್ನೆಸ್ ಸಿಕ್ತು. ಸರಿ ಆಂಟಿ, ಯಾವಾಗ ಅಂಗಡಿನ ಹಾಕ್ತೀರಾ? ನಾವು ಬಂದು ತಿಂತೀವಿ. ನಾಳೆನೆ ವ್ಯಾಪಾರವನ್ನು ಆರಂಭಿಸ್ತೀನಿ ಮಕ್ಳೇ. ಮಕ್ಕಳು ಹೇಳಿದನ್ನ ಕೇಳಿ ಚಿಚುಕಾಗಿಗೆ ತುಂಬಾನು ಸಂತೋಷವಾಯ್ತು. ಅವಳು ತಕ್ಷಣ ಅಲ್ಲಿಂದ ಮನೆಗೆ ಹೋದ್ಲು. ಅವಳ ಮಗ ಚಿನ್ನುನ ಕರೆದ್ಲು. ಅವನ ಜೊತೆ ತುಂಬಾನು ಉತ್ಸಾಹದಿಂದ, ಲೇ ಚಿನ್ನು ಬಾರೋ ಹೊರಗಡೆ. ಆ ಬುಜ್ಜಿ ಪಾಪ ನಮಗೆ ದೇವರಂತ ಒಂದು ಒಳ್ಳೆ ಐಡಿಯಾನ ಕೊಟ್ಟಿದ್ದಾಳೆ ಕಣೋ. ಏನಮ್ಮ, ಏನಾಯ್ತು? ಆ ಮಕ್ಳು ನಿಮಗೆ ಯಾವ ರೀತಿಯ ಐಡಿಯಾನ ಕೊಟ್ರಮ್ಮ? ಏನಾಯ್ತು? ನಮ್ಮ ಊರಲ್ಲಿ ಯಾರಿಗೂ ತಿಳಿಯದಂತಹ ಪಾವ್ ಬಾಜಿ ಬಿಸ್ನೆಸ್ ಅನ್ನು ನಾವು ಆರಂಭಿಸೋಣ. ಅದ್ರಿಂದ ನಾಳೆನೆ ನಾವು ಪಟ್ಟಣಕ್ಕೆ ಹೋಗಿ ಪಾವ್ ಬಾಜಿ ಮಾಡ್ಲಿಕ್ಕೆ ದೊಡ್ಡ ತವ, ಹಾಗೇನೆ ಬ್ರೆಡ್, ವಿಧ ವಿಧವಾದ ತರಕಾರಿ, ಬಟಾಣಿ, ಹಾಗೇನೆ ಮುಖ್ಯವಾಗಿ ತುಂಬಾ ಕಾಸ್ಟ್ಲಿ ಆದ ಬಟರ್ ಅಂತೆ ಅಲ್ವಾ, ಅದನ್ನ ಕೂಡ ತಗೊಂಬಂದು ವ್ಯಾಪಾರವನ್ನು ಆರಂಭಿಸೋಣ. ಸರಿ ಅಮ್ಮ, ನಿಮ್ಮ ಉತ್ಸಾಹವನ್ನು ನೋಡುವಾಗ ನನಗೂ ಕೂಡ ವ್ಯಾಪಾರವನ್ನು ಮಾಡ್ಬೇಕು ಅನ್ಸುತ್ತೆ. ನಾಳೆ ಬೆಳಿಗ್ಗೆನೆ ಹೋಗಿ ಏನೆಲ್ಲ ಬೇಕೋ ಎಲ್ಲವನ್ನು ತಗೊಂಬಂದ್ಬಿಡೋಣ ಅಮ್ಮ. ತಾಯಿ ಮಗ ಇಬ್ರು ಕೂಡ ಪ್ಲಾನ್ ಹಾಕಿ ಆ ದಿನಾನೇ ಸಿಟಿಗೆ ಹೋಗಿ ಅಲ್ಲಿಂದ ಪಾವ್ ಬಾಜಿ ಮಾಡಕ್ಕೆ ಬೇಕಾಗಿರೋ ವಸ್ತುಗಳು, ಬ್ರೆಡ್, ಬಟರು, ಹಾಗೇನೆ ತರಕಾರಿಗಳು, ಮಸಾಲೆ ವಸ್ತುಗಳು, ಮಸಾಲೆ ಹುಡಿಗಳು ಎಲ್ಲಾನು ತಗೊಂಡ್ ಬಂದ್ರು. ಮರುದಿನ ಬೆಳಗ್ಗೆ ತಾಯಿ ಮಗ ಇಬ್ರು ಸೇರಿ ಊರಿನ ಮಧ್ಯದಲ್ಲಿ ಒಂದು ಶೆಡ್ ಹಾಕಿದ್ರು.
ಆ ಶೆಡ್ಡಿಗೆ ಚಿಚುಕಾಗೆ ಸ್ಪೆಷಲ್ ಪಾವ್ ಭಾಜಿ ಅಂತ ದೊಡ್ಡ ಬೋರ್ಡ್ ಕೂಡ ಇಟ್ರು. ಅಂಗಡಿಗೆ ಹೂಗಳಿಂದ ಅಂದವಾದ ಅಲಂಕಾರನೂ ಮಾಡಿದ್ರು. ಅಷ್ಟೇ ಇನ್ನೇನು ವ್ಯಾಪಾರ ಶುರು ಮಾಡ್ಬೇಕು ಅಂತ ಚಿಚುಕಾಗೆ ಅಂದ್ಕೊಳ್ತಾ ಇದ್ದಾಗ ಆವಾಗ್ಲೇ ಮೆಲ್ಲೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಚಿಚುಕಾಗೆಯ ಅಂಗಡಿಗೆ ಬಂದ್ರು. ಚಿಚುಕಾಗೆ ಅವರನ್ನ ನೋಡಿ ತುಂಬಾ ಸಂತೋಷ ಪಟ್ಲು. ನಮಸ್ತೆ ಚಿಚ್ಚು ಆಂಟಿ, ನಿಮ್ಮ ಅಂಗಡಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀರಾ. ಸಿಟಿಯಲ್ಲಿ ಇರುವ ಹಾಗೇನೆ ತುಂಬಾ ಸೂಪರ್ ಆಗಿದೆ. ಹೌದು ಆಂಟಿ, ನಿಮ್ಮ ಅಂಗಡಿ ಅಚ್ಚ ಅಸಲು ಸಿಟಿಯಲ್ಲಿ ನೋಡಿದ ರೀತಿಯೇ ಇದೆ. ಚಿಚು ಪ್ರೀತಿಯಿಂದ ಬನ್ನಿ ಮಕ್ಳೇ ಬನ್ನಿ, ನಿಮ್ಮಿಂದ ತಾನೇ ಈ ವ್ಯಾಪಾರವನ್ನು ಆರಂಭಿಸಿದ್ದು. ಇವತ್ತು ನೀವೇ ಮೊದಲ ಕಸ್ಟಮರ್. ಆಂಟಿ ಬೇಗ ನಮಗೆ ಮಾಡಿಕೊಡಿ, ನಮಗೆ ತುಂಬಾನೇ ಹಸಿವಾಗ್ತಾ ಇದೆ, ನೀವು ಮಾಡಿಕೊಡ್ತೀರಾ ಅಂತ ಬಂದಿದೀವಿ. ಸರಿ ಕಣಮ್ಮ ಬುಜ್ಜಿ, ನೀನೇ ನಮಗೆ ಮೊದಲ ಕಸ್ಟಮರ್. ನಿನಗೋಸ್ಕರನೇ ತುಂಬಾ ಬೆಣ್ಣೆ ಹಾಕಿ ತುಂಬಾ ಸ್ಪೆಷಲ್ ಆಗಿ ಮಾಡಿದೀನಿ. ಬುಜ್ಜಿ ಬನ್ನು ಇಬ್ರು ಕೂಡ ಆ ಪಾವ್ ಭಾಜಿನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ಪಾವ್ ಭಾಜಿ ನಿಜವಾಗ್ಲೂ ತುಂಬಾನೇ ಟೇಸ್ಟ್ ಆಗಿತ್ತು. ಅದನ್ನ ತಿನ್ನೋಡಿ ಮಕ್ಳಿಬ್ರು ಕೂಡ ಕಣ್ಮುಚ್ಕೊಳ್ತಾ ಇದ್ರು. ಆಂಟಿ, ಸಿಟಿಯಲ್ಲಿ ಅಂಗಡಿಯಲ್ಲಿ ಮಾಡೋದ್ಕಿಂತ ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ. ಅದ್ರಲ್ಲೂ ಆ ಬಟ್ಟರೆಲ್ಲ ಕರಗಿ ಬಾಯಿಗೆ ಸಿಗುವಾಗ ವಾವ್ ಆಂಟಿ, ತುಂಬಾ ಸೂಪರ್ ಆಗಿದೆ ಆಂಟಿ. ಐ ಆಮ್ ಹ್ಯಾಪಿ ಆಂಟಿ. ಹೌದು ಆಂಟಿ, ಇವತ್ತು ನೀವು ಮಾಡಿರುವ ಪಾವ್ ಭಾಜಿ ನಿಜವಾಗ್ಲೂ ತುಂಬಾ ರುಚಿಕರವಾಗಿದೆ. ಪ್ರತಿದಿನ ನಿಮ್ಮ ಅಂಗಡಿಗೆ 100 ಜನಕ್ಕೆ ಮೇಲೆ ಬಂದು ತಿನ್ಕೊಂಡು ಹೋಗ್ತಾರೆ ನೋಡಿ. ಸ್ವಲ್ಪ ದಿನದಲ್ಲೇ ನೀವು ಲಾಭವನ್ನು ಬಾಚ್ತೀರಾ. ಹಾಗೆ ಅವರು ಬಾಯಿ ತುಂಬಾ ಹೊಗಳ್ತಾ ಇದ್ದಾಗ ಚಿಚುಕಾಗೆಗೆ ತುಂಬಾನೇ ಸಂತೋಷವಾಯ್ತು. ಹಬ್ಬಬ್ಬಾ, ನನ್ನ ಕನ್ಸೆಲ್ಲ ನೆನ್ಸಾಯಿತು. ಇನ್ನು ನಾನು ಲಾಭವನ್ನು ಸಂಪಾದನೆ ಮಾಡ್ಬೋದು. ಮಕ್ಳಿಬ್ರು ಅಲ್ಲಿಂದ ಹೋದ್ಮೇಲೆ ಆ ಊರಿನಲ್ಲೇ ತುಂಬಾ ವಯಸ್ಸಾಗಿರುವ ಪಕ್ಷಿಗಳಾದ ಮಹಿಹದ್ದು ಹಾಗೂ ಚೋಟುಗಿಳಿ ಚಿಚುಕಾಗೆ ಅಂಗಡಿಗೆ ಬಂದು ಅವಳು ಅಡಿಗೆ ಮಾಡ್ತಾ ಇರುವ ವಿಧಾನ, ಅಲ್ಲಿರುವ ಬೋರ್ಡ್ ಅನ್ನ ನೋಡ್ತಾ ಇದ್ರು. ಆವಾಗ ಮಹಿಹದ್ದು ಚಿಚು ಹತ್ರ, ಏನಮ್ಮ ಚಿಚ್ಚು, ಏನೋ ಊರೊಳಗೆ ಹೊಸ ವ್ಯಾಪಾರವನ್ನು ಆರಂಭಿಸಿದೀಯಾ ಅಂತ ಹೇಳ್ತಾರೆ. ಹೆಸರೇನು ಪಾವ್ ಭಾಜಿನ? ಅದೇನು ಹೆಸರು ಕೇಳಲಿಕ್ಕೇನೆ ವಿಚಿತ್ರವಾಗಿದೆ. ಚಿಚುಕಾಗೆ ತುಂಬಾನು ಮರ್ಯಾದೆಯಿಂದ ಅವರನ್ನ ಸ್ವಾಗತ ಮಾಡಿ, ಬನ್ನಿ ಮಗಿಯವ್ರೆ, ಬನ್ನು ಚೋಟು ಅವ್ರೆ, ಇದು ಸಿಟಿಯಲ್ಲಿ ಫೇಮಸ್ ಆದ ಅಡಿಗೆ. ನಿಮ್ಗೋಸ್ಕರ ತುಂಬಾ ಬಟರೆಲ್ಲ ಹಾಕಿ ಮಾಡಿದೀನಿ, ಬನ್ನಿ ಬಂದು ರುಚಿ ನೋಡಿ. ಚೋಟು ಆ ಪ್ಲೇಟಲ್ಲಿದ್ದ ಬ್ರೆಡ್ ಅನ್ನ ನೋಡಿ, ಇದೇನು ಮೆತ್ತಗೆ ಬಿಳಿಯಾಗಿದೆ, ಇದೇನು ಬ್ರೆಡ್? ಏನ್ ಚಿಚ್ಚು, ಹಾಸ್ಪಿಟ್ಲಲ್ಲಿ ಆರೋಗ್ಯ ಸರಿ ಇಲ್ದೇ ಇರೋರೆಲ್ಲ ತಿನ್ನದ್ನ ತಗೊಂಬಂದು ಏನೋ ಒಂದು ಅಡಿಗೆ ಅಂತ ಕೊಡ್ತಾ ಇದ್ದೀಯಾ? ನಾವು ತಿಂದ್ರೆ ನಮಗೆ ರೋಗ ಬರ್ಲಿಕ್ಕೆನಾ? ಅವಾಗ ಮಹಿಹದ್ದು ಪಾಜಿನ ನೋಡಿ, ಇದೇನು ಚಿಚ್ಚು, ಏನೋ ನೋಡ್ಲಿಕ್ಕೇನೆ ವಿಚಿತ್ರವಾಗಿದೆ. ಇದನ್ನ ಇಲ್ಲಿಗೆ ತಗೊಂಬಂದು ಮಾರಾಟ ಮಾಡ್ತಾ ಇದ್ದೀಯಲ್ವಾ? ಇದನ್ನ ನೋಡ್ಲಿಕ್ಕೆ ನಮ್ಗೆ ತುಂಬಾನೇ ಅಸಹ್ಯವಾಗಿದೆ. ಇದನ್ನ ನಾವು ತಿನ್ನಕ್ಕೆ ನಮ್ಮಿಂದ ಆಗೋದಿಲ್ಲ. ಮನುಷ್ಯರು ಇದನ್ನ ತಿಂತಾರೆ, ನಾವು ತಿಂತೀವಾ? ಪಾಪ ಚಿಚುಕಾಗೆ ತುಂಬಾ ಬೇಜಾರಿಂದ, ಅರೆರೆ ಏನ್ರಿ ಇದ್ರ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೋಸ್ಕರ ಫ್ರೆಶ್ ಆದ ತರಕಾರಿ, ಬಟರು ಎಲ್ಲನೂ ಹಾಕಿ ಸ್ಪೆಷಲ್ ಆಗಿ ಮಾಡಿರೋದು. ಸಿಟಿಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ತಿಂದು ನೋಡಿ ನೀವೇ ಅದ್ಭುತ ಅಂತೀರಾ. ಹಣ ಕೊಟ್ರು ಕೂಡ ನನಗೆ ಬೇಕಾಗಿಲ್ಲ. ಅದಕ್ಕೆ ಚೋಟು ಕೋಪದಿಂದ, ನೀನು ಎಷ್ಟು ಚೆನ್ನಾಗಿ ಮಾಡಿದ್ರು ನಮಗೆ ಇದು ಬೇಕಾಗಿಲ್ಲ ಚಿಚ್ಚು. ನಮಗೆ ಪ್ರತಿದಿನ ಗಂಜಿ ಉಪ್ಪಿನಕಾಯಿ ಸಾಕು. ಹಾಗೆ ಆ ಪಕ್ಷಿಗಳು ಇಬ್ರು ಹೇಳ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಆ ಕಡೆ ಬರುವ ಪಕ್ಷಿಗಳೆಲ್ರು ಒಂದ್ ವೇಳೆ ಇದು ತಿನ್ನಕ್ಕೆ ಚೆನ್ನಾಗಿರಲ್ವೋ ಏನೋ ಅಂತ ಹೇಳಿ ಯಾರು ಚಿಚುಕಾಗೆ ಹತ್ತಿರ ಬಂದು ಆ ಪಾವ್ ಭಾಜಿ ತಗೊಳ್ಳೇ ಇಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, 1 ವಾರಗಳ ತನಕ ಪಾವ್ ಭಾಜಿ ಸೇಲೆ ಆಗ್ಲೇ ಇಲ್ಲ. ಪಾಪ ಚಿಚುಕಾಗೆಗೆ ತುಂಬಾನು ನಷ್ಟ ಆಯ್ತು. ಅವಳು ತಗೊಂಡ್ ಬಂದಿದ್ದ ಆ ಬನ್ನು, ಬೆಣ್ಣೆ ಎಲ್ಲಾನು ಹಾಳಾಗ್ತಾ ಇತ್ತು. ಇಷ್ಟು ಖರ್ಚು ಮಾಡಿ ಪ್ರಾರಂಭಿಸಿದ ಆ ವ್ಯಾಪಾರ ಚೆನ್ನಾಗಿ ನಡೀಲಿಲ್ವಲ್ಲ ಅಂತ ಪಾಪ ಚಿಚು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಆ ಊರಿನಲ್ಲಿ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ಮಳೆನ ನೋಡಿ ಮನೆ ಬಿಟ್ಟು ಹೊರಗಡೆ ಬರದೆ ಚಳಿಯಲ್ಲಿ ನಡುಕ್ತಾ ಇದ್ರು. ಚಿಚುಕಾಗೇನೋ ಆ ದಿನ ವ್ಯಾಪಾರ ಏನು ಮಾಡದೆ ತುಂಬಾನು ಬೇಜಾರಿಂದ ಮನೆಯಲ್ಲೇ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿದ್ಲು. ಅಮ್ಮ, ಏನಮ್ಮ ನೀವು ಇನ್ನೂ ಅಂಗಡಿನ ಓಪನ್ ಮಾಡಿಲ್ಲ? ಎಷ್ಟೋ ಕಸ್ಟಮರ್ ಬಂದಿರ್ಬೋದು, ಇಷ್ಟೊತ್ತಾದ್ರೂ ನೀವು ಯಾಕೆ ವ್ಯಾಪಾರಕ್ಕೆ ಹೋಗ್ಲಿಲ್ಲ? ಆವಾಗ ಚಿಚುಕಾಗೆ ತುಂಬಾ ಬೇಜಾರಿಂದ ಅಳುತ್ತಾ, ಏನೋ ಹೇಳ್ತಾ ಇದೀಯಾ? ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೀಯಾ? ನಮ್ಮ ಊರಿನ ಜನರಿಗೆ
ಪಾವು ಭಾಜಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದನ್ನೆಲ್ಲ ಈ ಊರಲ್ಲಿ ಯಾರು ತಿನ್ನೋದಿಲ್ಲ. ಇಷ್ಟು ದಿನ ಬಿಸಿಲಲ್ಲೇ ಯಾರು ತಿನ್ಲಿಲ್ಲ. ಇವಾಗ ಮಳೆಕಾಲ ಬೇರೆ ಆರಂಭವಾಗಿದೆ. ಇವಾಗ ನನ್ನ ಜೊತೆ ಬಂದು ನಮ್ ಪಾವು ಭಾಜಿನ ಯಾರೋ ತಿನ್ನೋದು? ಯಾರು ತಿನ್ನೋದಿಲ್ಲ. ಸುಮ್ನೆ ಅಂಗಡಿಯನ್ನು ಹಾಕಿ ನನಗೆ ನಷ್ಟ ಆಗಿದ್ದೆ ಬಾಕಿ. ಯಾರು ಕೂಡ ನಮ್ಮ ಅಂಗಡಿಗೆ ಬರೋದಿಲ್ಲ. ಚಿನ್ನು ಪ್ರಸಾದದಿಂದ ತಾಯಿ ಹತ್ತಿರ ಬಂದು, ಅಮ್ಮ, ನೀವು ಸರಿಯಾಗಿ ಆಲೋಚನೆ ಮಾಡಿಲ್ಲಮ್ಮ. ಜನರ ಮನಸ್ಸು ಒಂದಿನ ಒಂದ್ ರೀತಿ, ಇನ್ನೊಂದಿನ ಇನ್ನೊಂದ್ ರೀತಿ ಇರುತ್ತೆ. ಈ ಮಳೆಗೆ ಖಂಡಿತವಾಗಿ ಎಲ್ಲರೂ ಪಾವು ಭಾಜಿನ ಇಷ್ಟಪಟ್ಟು ತಿಂತಾರೆ. ಚಿಚುಕಾಗೆ ತುಂಬಾ ಕೋಪದಿಂದ, ಆಸ್ಪತ್ರೆಯಲ್ಲಿ ರೋಗಿಗಳು ತಿನ್ನುವ ಬ್ರೆಡ್ ಅನ್ನು ಯಾರೋ ತಿಂತಾರೆ? ಅಮ್ಮ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ. ಖಂಡಿತವಾಗಿ ಪಾವು ಭಾಜಿನ ತಿನ್ಲಿಕ್ಕೆ ಜನರು ಬರ್ತಾರಮ್ಮ. ಈ ಚಳಿಗೆ ಮನೆಯಲ್ಲಿರುವ ಬೇಳೆ ಸಾಂಬಾರೆಲ್ಲ ತಿನ್ಬೇಕು ಅಂತ ಅನ್ಸುತ್ತಾ? ಇಲ್ಲಮ್ಮ. ಈ ಕೊಟ್ಟುವಂತ ಮಳೆ ಚಳಿಗೆ ಬಿಸಿ ಬಿಸಿ ಸ್ಪೈಸಿಯಾಗಿ ಖಾರವಾಗಿ ಏನಾದ್ರೂ ತಿನ್ಬೇಕು ಅಂತಾನೆ ಮೊದ್ಲು ಗೊತ್ತಾಗೋದು. ಪಾವು ಭಾಜಿ ಅಂದ್ರೇನೆ ಘಾಟು ಖಾರ ಜಾಸ್ತಿ ಇರೋದು. ನೀವ್ ಹೋಗಿ ಅಂಗಡಿನ ಓಪನ್ ಮಾಡಮ್ಮ, ಜನರು ಖಂಡಿತ ಬರ್ತಾರೆ. ಅಮ್ಮ, ನೀವ್ ಹೋಗಿ ಅಡಿಗೆ ಮಾಡಿ ಅಮ್ಮ. ಆ ಗಾಳಿಗೆ ಘಾಟದ ಸ್ಮೆಲ್ಲು ಹೇಗೆ ಹರಡುತ್ತೆ, ಜನರು ಹೇಗೆ ಬರ್ತಾರೆ ಅಂತ ನೋಡಿ. ಚಿನ್ನು ಹೇಳಿದ ಲಾಜಿಕಲ್ಲೂ ಕೂಡ ಅರ್ಥ ಇದೆ ಅಂತ ಚಿಚು ತಿಳ್ಕೊಂಡ್ಲು. ಸರಿ, ಹೋದ್ರೆ ಹೋಗ್ಲಿ, ಇದು ಲಾಸ್ಟ್ ಟ್ರೈ. ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೊಂಡು ಚಿಚುಕಾಗೆ ಅವಳ ತಲೆಗೆ ಕವರ್ ಹಾಕೊಂಡು ಅಲ್ಲಿಂದ ಅಂಗಡಿಯ ಹತ್ತಿರ ಬಂದ್ಲು. ಅಂಗಡಿನ ಓಪನ್ ಮಾಡಿ ಅವಳು ಅಂಗಡಿಯಲ್ಲಿ ಒಲೆ ಕಚ್ಚಿದ್ಲು. ಒಲೆ ಕತ್ತಿಸಿದಾಗ ಸ್ವಲ್ಪ ಚಳಿಗೆ ತುಂಬಾನೇ ಬೆಚ್ಚಗಿತ್ತು. ಆಮೇಲೆ ಒಲೆ ಮೇಲೆ ಅವಳು ಆ ಪಾತ್ರೆನ ಇಟ್ಟು ಅದರಲ್ಲಿ ಬೆಣ್ಣೆನ ಹಾಕಿದಾಗ ಚುಯಿ ಅಂತ ಒಂದು ಶಬ್ದ ಬಂತು. ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಗೇನೆ ಮಸಾಲೆಗಳನ್ನ ಉಪಯೋಗ ಮಾಡಿ ರೆಡಿ ಮಾಡಿರುವ ಆ ಬಾಜಿನ ಅದರಲ್ಲಿ ಹಾಕಿ ಬಿಸಿ ಮಾಡಕ್ಕೆ ಶುರು ಮಾಡಿದ್ಲು. ಅಷ್ಟೇ, ಅದರ ಘಾಟು, ಅದರ ಒಳ್ಳೆ ವಾಸನೆ ಗಾಳಿಯಲ್ಲಿ ಬೆರೆತು ಎಲ್ಲ ಕಡೆನೂ ಹರಡಕ್ಕೆ ಶುರು ಮಾಡಿತ್ತು. ಆ ಊರಿನಲ್ಲಿದ್ದ ಒಬ್ಬೊಬ್ಬರ ಮನೆಗೂ ಕೂಡ ಆ ಪಾವ್ ಭಾಜಿಯ ಸ್ಮೆಲ್ ಹೋಯ್ತು. ಆವಾಗ ಬುಜ್ಜಿಗೆ ಆ ಸ್ಮೆಲ್ಲು ಬುಜ್ಜಿ ಕಂಡು ಹಿಡಿದ್ಲು. ತಕ್ಷಣ ತನ್ನ ತಾಯಿ ಕೈಯನ್ನ ಹಿಡ್ಕೊಂಡು ಅವಳು ಚಿಚುಕಾಗೆಯ ಅಂಗಡಿಗೆ ಬಂದ್ಲು. ಅಮ್ಮ, ನಾನು ಹೇಳ್ದೆ ಅಲ್ವಾ ಆಂಟಿ ಪಾವ್ ಭಾಜಿ ವ್ಯಾಪಾರವನ್ನು ಆರಂಭಿಸಿದ್ದಾರೆ ಅಂತ. ಆದ್ರೆ ನೀ ನನ್ನ ಮಾತು ಕೇಳಲಿಲ್ಲ. ಇವಾಗ ನೋಡ್ದ ಎಷ್ಟು ಒಳ್ಳೆ ಘಮ ಬರ್ತಿದೆ. ಆವಾಗ ಟೊನಿಗು ಬಜ್ಜಿ ಆ ವಾಸನೆ ನೋಡಿ ತುಂಬಾ ಸಂತೋಷದಿಂದ, ಹೌದು ಬುಜ್ಜಿ, ಈ ಬೀಳ್ತಾ ಇರುವ ಈ ಮಳೆಗೆ ಮನೆಯಲ್ಲಿ ಕೂತ್ರೆ ತುಂಬಾನೇ ಚಳಿ ಆಗುತ್ತೆ. ಆದ್ರೆ ಚಿಚ್ಚು ಮಾಡುವ ಈ ಸ್ಪೈಸಿಯನ್ನು ತಿಂದ್ರೆ ಒಳ್ಳೆ ಘಾಟಾಗಿ ಸ್ಪೈಸಿಯಾಗಿರುತ್ತೆ. ಚಿಚ್ಚು, ನನಗೂ ನನ್ನ ಮಗಳಿಗೂ ಒಂದೊಂದು ಪಾವ್ ಭಾಜಿ ಪ್ಲೇಟ್ ಕೊಡು. ಚಿಚುಕಾಗೆ ತುಂಬಾನು ಸಂತೋಷದಿಂದ ಉತ್ಸಾಹದಿಂದ ಅವರಿಬ್ರಿಗೂ ಕೂಡ 2 ಪ್ಲೇಟಲ್ಲಿ ಪಾವ್ ಭಾಜಿನ ಹಾಕಿಟ್ಟು ಅದನ್ನ ತಿನ್ನೋದಕ್ಕೋಸ್ಕರ ಕೊಟ್ಲು. ಟೋನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಪಾವ್ ಭಾಜಿನ ತಿನ್ನೋಡಿದ್ರು. ಆ ಚಳಿಗೆ ಬಿಸಿ ಬಿಸಿಯಾಗಿರುವ ಆ ಪಾವ್ ಭಾಜಿ ನಿಜವಾಗ್ಲೂ ಅವ್ರ ಗಂಟ್ಲಲ್ಲಿ ಸ್ವರ್ಗದ ತರ ಇಳಿತಾ ಇತ್ತು. ಆ ಚಳಿಗೆ ಆ ಪಾವ್ ಭಾಜಿ ತಿಂದ್ರೆ ಅವ್ರಿಗೆ ಮೈ ಸ್ವಲ್ಪ ಬಿಸಿಯಾಯಿತು. ಚಳಿ ಎಲ್ಲಾನು ಕಾಣದೆ ಹೋಯ್ತು. ವಾವ್ ಚಿಚ್ಚು, ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ. ಇಷ್ಟು ದಿನ ಊರಿನ ಜನರು ಹುಷಾರಿಲ್ಲದೆ ಇರೋರು ತಿನ್ನುವ ಬ್ರೆಡ್ಡು ಅಂತ ಹೇಳಿದ್ರು. ಅವರ ಮಾತು ಕೇಳಿ ನಾನು ಕೂಡ ಚೆನ್ನಾಗಿರಲ್ಲ ಅಂದ್ಕೊಂಡೆ. ಆದರೆ ಈ ಮಳೆಗೆ ಈ ಚಳಿಗೆ ಬಿಸಿ ಬಿಸಿ ತಿಂತಾ ಇದ್ರೆ ಹಬ್ಬಬ್ಬ, ಅದರಲ್ಲಿರುವ ಮಜಾನೇ ಬೇರೆ ಚಿಚ್ಚು. ಟೋನಿ ಹಾಗೂ ಬುಜ್ಜಿ ಇಬ್ರು ಬಿಸಿ ಬಿಸಿಯಾಗಿ ಆ ಪಾವ್ ಭಾಜಿನ ತಿಂದು ಅದರ ರುಚಿ ತುಂಬಾ ಚೆನ್ನಾಗಿದೆ ಅನ್ನೋದ್ರಿಂದ ಊರಲ್ಲಿದ್ದ ಎಲ್ಲ ಪಕ್ಷಿಗಳ ಹತ್ತಿರ ಕೂಡ ಹೋಗಿ ಆ ಪಾವ್ ಭಾಜಿಯ ಬಗ್ಗೆ ಹೇಳಿದ್ರು. ತಕ್ಷಣ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಕ್ಯೂ ಕಟ್ಕೊಂಡು ಚಿಚುಕಾಗೆ ಅಂಗಡಿಗೆ ಬಂದು ಆ ಪಾವ್ ಭಾಜಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಹೊಡೆಯೋ ಮಳೆಯಲ್ಲಿ ಅವ್ರಿಗೆ ಚಳಿ ಆಗ್ತಾ ಇದ್ದಾಗ ಬಿಸಿ ಬಿಸಿ ಪಾವ್ ಭಾಜಿ ತಿನ್ನೋದು ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ಆಶ್ಚರ್ಯ ಏನು ಅಂದ್ರೆ, ಮೊದಲು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ನಿಂತ್ಕೊಂಡಿದ್ರು. ನಿಜಾನೇ ಚಿಚ್ಚು, ನಾನು ಕೂಡ ಅವತ್ತು ಇದರ ರುಚಿ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಾಗ ಈ ಚಳಿಗೆ ಬಿಸಿ ಬಿಸಿಯಾಗಿ ತಿಂತ ಇರುವಾಗ ಇದರಲ್ಲಿರುವ ರುಚಿನೇ ಬೇರೆ. ನನಗೂ ಕೂಡ ಮನೆಗೆ 2 ಪಾರ್ಸಲ್ ಮಾಡು. ನಮ್ಮ ಮನೆಯವರಿಗೆ ಕೂಡ ಕೊಡ್ತೀನಿ, ಅವರು ಕೂಡ ಚಳಿಯಲ್ಲಿ ಇರ್ತಾರಲ್ವಾ. ಒಂದ್ ಕಡೆ ಆ ಬನ್ನನ್ನ ಬಿಸಿ ಮಾಡೋದು, ಇನ್ನೊಂದ್ ಕಡೆ ಆ ಮಸಾಲೆನ ರೆಡಿ ಮಾಡೋದು ಅಂತ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ತುಂಬಾನೇ ಬಿಸಿಯಾಗಿದ್ರು. ಬರೋ ಕಸ್ಟಮರ್ಸ್ಗೆ ಪಾವ್ ಭಾಜಿ ಹಾಕಿ ಕೊಡಕ್ಕೆ ಪಾಪ ಅವ್ರು ತುಂಬಾನೇ ಟಯರ್ಡ್ ಆಗ್ತಾ ಇದ್ರು. ಅಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಕೊನೆಗೆ ಚಿಚುಕಾಗೆ ಒಂದೇ ಒಂದ್ಸಲ ತನ್ನ ಮಗನ ಮಾತನ್ನ ಕೇಳಿ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಕ್ಕೆ ಇವಾಗ ಅವಳ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಅಕ್ಕದ ಪಕ್ಕದ ಊರಿನವರು ಕೂಡ ಅಲ್ಲಿಗೆ ಬಂದು ಪಾವ್ ಭಾಜಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ತನ್ನ ಮಗ ಚಿನ್ನನ ನೋಡಿ ಚಿಚುಕಾಗೆ
ತುಂಬಾನೇ ಹೆಮ್ಮೆ ಪಡ್ತಾ ಇದ್ಲು. ಯಾಕಂದ್ರೆ ತನ್ನ ಮಗನಿಂದಾನೇ ಇವಾಗ ಪುನಃ ವ್ಯಾಪಾರ ಶುರು ಮಾಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ಚಿಚುಕಾಗೆ ತುಂಬಾನು ಸಂತೋಷವಾಗಿದ್ಲು.